ಖಂಡಿತವಾಗ್ಲೂ ಮೇಡಮ್. ಯಾಕೆಂದ್ರೆ ಏನೇ ಕೆಲಸ ಮಾಡ್ಬೇಕಾದ್ರೂ ಸ್ಕ್ರಾಚ್ ಇಂದಾನೆ ಮಾಡಬೇಕು, ಏಕ್ದಮ್ ಬಂದು ಹೀರೋ ಆಗಕ್ಕಾಗಲ್ಲ. ಎಲ್ಲ ಬಿಚ್ಚಿ ಹೇಳ್ತಾರಲ್ಲ ಶಿಷ್ಯಂಗೆ, ಅವರೇ ನಿಜವಾದ ಗುರುಗಳು. ಕೆಲವು ಗುರುಗಳು ಎಲ್ಲ ಹೈಡ್ ಮಾಡ್ತಾರೆ, ಎಲ್ಲಿ ಮುಂದಕ್ಕೆ ಹೋಗ್ಬಿಡ್ತಾರೋ ಅಂತ. ಎಲ್ಲ ತುಂಬಿಕೊಂಡಿದ್ದಂತಹ ಗುರುಪ್ರಸಾದ್ ಅಂತ ಹೇಳ್ಬೋದು. ಎಲ್ಲ ವಿದ್ಯೆಗಳು ಇತ್ತು ಅಂದ್ರೆ ಇಮಿಡಿಯೇಟ್ ಆಗಿ ಏನ್ ಬೇಕು ಪಟ ಪಟ ಅಂತ ಬರೆಯೋರು. ಕೋಟ್ಯಾಧಿಪತಿ ಅಪ್ಪು ಸರ್ಗೆಲ್ಲ ಅವರೇ ಇದು ಮಾಡ್ತಾ ಇದ್ರು. ಅಪ್ಪು ಸರ್ ಏನ್ ಹೇಳ್ತಿದ್ರು ಅದನ್ನ ಅವ್ರ ಬಾಯಲ್ಲಿ ನಾವು ಕೇಳಿದ್ವಿ, ಅದು ನಮ್ಗೆ ಸಂತೋಷ ಕೊಟ್ಟಿದೆ. ಅಪ್ಪು ಸರ್ ಬ್ಲೆಸ್ಸಿಂಗ್ಸ್ ಖಂಡಿತವಾಗ್ಲೂ ನಮ್ಮ ಆಪಲ್ ಕಟ್ ಟೀಮ್ಗೆ ಇರುತ್ತೆ ಅಂತ ನಾನು ಭಾವಿಸ್ತೀನಿ. ಎಲ್ಲ ಸಪೋರ್ಟ್ ಮಾಡಿದ್ರೆ ಸಾಕು ನಮ್ಗೆ. ಯಾಕೆಂದ್ರೆ ಕಲಾವಿದಂಗೆ ಸಪೋರ್ಟ್ ಬೇಕು, ನಿನ್ ಮಾರಲ್ ಸಪೋರ್ಟ್ ಬೇಕು, ಪುಷ್ ಮಾಡೋರು ಯಾರೋ ಬೇಕು. ಅವ್ರು ಒಂದೇ ಮಾತು ಹೇಳ್ತಾ ಇದ್ರು, ನಾನು ಸ್ಟಾರ್ ಆಗ್ತೀನಿ ಅಂತ. ನಾವು ಒಂದು 15 ಜನ 20 ಜನ ಇರ್ತೀವಲ್ಲ, ನಾನು ಸ್ಟಾರ್ ಆಗ್ತೀನಿ ಅಂತ ಹೇಳೋರು ಅಷ್ಟೇನೆ, ಬೇರೆ ಮಾಡ್ತಾರಲ್ಲ ಅವರು, ಜಾಸ್ತಿ ಎಕ್ಸ್ಟೆಂಡ್ ಮಾಡ್ತಾ ಇರಲ್ಲ. ಇವತ್ತು ಪ್ಯಾನ್ ಇಂಡಿಯಾ ಸ್ಟಾರ್ ಅಂತ ಹೇಳ್ತಾರೆ ಹೆಸರನ್ನ, ಅದು ನಮ್ಗೆ ಖುಷಿ ಇದೆ. ನಾವು ಅವ್ರ ಜೊತೆ ಇದ್ದಿದ್ದ ರೀತಿ, ಮೊದಲ ಸಲ ನಾನು ಕೆಲಸ ಮಾಡಿದ್ದು ಚಿನ್ನಾನವರು. ಏನ್ ಕ್ವಶನ್ ಕೇಳ್ತೀರಾ ಮೇಡಮ್ ನೀವು? 100% ಮಾಡ್ತೀನಿ. ಬಟ್ ಅದ್ರ ಅವ್ರ ಬಗ್ಗೆ ನೆಗೆಟಿವ್ ಆಗಿ ಮಾತಾಡಿದಾಗ ತುಂಬಾ ಹರ್ಟ್ ಆಗುತ್ತೆ. ಯಾಕೆಂದ್ರೆ ತುಂಬಾ ಹತ್ತಿರದಿಂದ ನೋಡಿದೀನಿ ಗುರು ಸರ್ನ, ಎಲ್ಲ ವಿಷಯದಲ್ಲೂ ಅಷ್ಟೇ ತುಂಬಾ ಹಂಬಲ್ ಆಗಿ ಮಾತಾಡೋರು. ಯಾಕೆಂತ ಹೇಳಿದ್ರೆ ಒಂದು ನಾಯಿಗೆ ನಿಯತ್ತಿರ್ಬೇಕು ಅಂತಾರೆ. ಚಿಕ್ಕ ಪುಟ್ಟ ಮಾತಾಡೋರು ಅಷ್ಟೇನೆ, ಅವ್ರ ಕೋಪ ಬಂದಾಗ ಅಷ್ಟೇನೆ. ಅದ್ ಬಿಟ್ರೆ ಬೇರೇನು ಯಾರಿಗೂ ಅಷ್ಟು ತೊಂದರೆ ಕೊಟ್ಟಿಲ್ಲ ಗುರು ಸರ್. ಒಂದು 7 ಅಡಿ ಡೆಡ್ ಬಾಡಿ ಇಟ್ಕೊಂಡು ಶೂಟ್ ಮಾಡಿದೀವಿ. ಒಂದು 7 ಅಡಿ ಇದೆ ಡೆಡ್ ಬಾಡಿ. ಅದನ್ನ ಮೇಡಮ್ ಹೇಳಿದ್ರೆ ಚಂದ. ಇವ್ರು ಇರ್ಲಿಲ್ಲ, ಇವರು ಹಾರ್ಬಿಟ್ಟಿದ್ರು ಆ ಕಡೆ. ನಾನು ಇವರು ನೋಡ್ತಾ ಇದ್ವಿ. ನಾನು ಹೇಳಿದೆ ಇದೊಂದು ಸ್ಕಿನ್ ಔಟ್ ಆಗಿದೆ, ಇದೊಂದು ಸ್ಕಿನ್ ಆಗಿದೆ, ಫ್ರೆಶ್ ಆಗಿದೆ, ಇದನ್ನ ಇಟ್ಕೊಳ್ಳೋಣ ಅಂತ ಹೇಳಿದೆ. ಇನ್ನೊಂದು ಡೆಡ್ ಬಾಡಿ ಸ್ಕಿನ್ ಎಲ್ಲ ಹೋಗ್ಬಿಟ್ಟಿತ್ತು. ಇದೇ ಇಟ್ಕೊಳ್ಳೋಣ ಅಂತ. ನಾನು ಅವರು ಮಾಸ್ಕೆ ಹಾಕಿರ್ಲಿಲ್ಲ. ಹೌದಾ? ಅಲ್ಲ, ಏನಾದ್ರು ತುಂಬಾ ಅದ್ಭುತವಾದ ಸಂಸ್ಕೃತಗಳೇನಾದ್ರು ಬಂದ್ವಾ ಅಂತ ಬಂದಿದಾವೆ. ಬಟ್ ತುಂಬಾ ಸ್ಟ್ರಿಕ್ಟ್ ಅವರಿಗೆ. ಲೈಕ್ ಏನೇ ಆಗ್ಲಿ ಒಂದು ಕ್ಯಾರೆಕ್ಟರೈಸೇಷನ್ ಹಿಂಗಿರ್ಬೇಕು ಅಂದ್ರೆ ಹಂಗೆ. ಸರ್ವ ಸ್ವರೂಪೆ ಸರ್ವೇಶ ಸರ್ವಶಕ್ತಿ ಸಮತ್ವತೆ ಭಯೇ ಭ್ರಷ್ಟೆ ಹಿನೋ ದೇವಿ ದುರ್ಗೇ ದೇವಿ ನಮೋಸ್ತುತೆ ಅಂತ. ಹಾಯ್, ಹಲೋ, ನಮಸ್ಕಾರ. ಪ್ರತಿಧ್ವನಿ ಚಾನೆಲ್ನ ಎಲ್ಲ ವೀಕ್ಷಕರಿಗೂ ಸ್ವಾಗತ. ಇವತ್ತು ಒಂದು ಸ್ಪೆಷಲ್ ಅಂದ್ರೆ ಒಂದು ವಿಶೇಷ ಪ್ರೋಗ್ರಾಮ್ ನಿಮ್ಮ ಮುಂದೆ ಇದೆ. ಯಾಕೆ ಅಂದರೆ ಈ ಪ್ರೋಗ್ರಾಮ್ನಲ್ಲಿ ಆಪಲ್ ಕಟ್ ಅನ್ನೋ ಹೊಸ ಚಿತ್ರತಂಡ, ಹೊಸ ಪ್ರತಿಭೆಗಳನ್ನ ನಿಮ್ಮ ಮುಂದೆ ಇಡೋಕೆ ನಮ್ಮ ಜೊತೆ ಇದೆ. ಬನ್ನಿ ಆ ತಂಡದ ಜೊತೆ ನಾವು ಮಾತಾಡೋಣ. ನಮಸ್ಕಾರ. ನಮಸ್ತೆ, ಸ್ವಾಗತ ನಮ್ಮ ಪ್ರೋಗ್ರಾಮ್ಗೆ. ಥ್ಯಾಂಕ್ ಯು. ಹೀರೋ ಸೂರ್ಯ ಅವರಿದ್ದಾರೆ, ಅಮೃತ ಅವರಿದ್ದಾರೆ, ಹಾಗೆ ಡೈರೆಕ್ಟರ್ ಅವರು ಸಿಂಧು ಗೌಡ ಅವರಿದ್ದಾರೆ, ಹಾಗೆ ಶಿಲ್ಪಾ ಅವರಿದ್ದಾರೆ. ನಿಮ್ಮೆಲ್ರಿಗೂ ಸ್ವಾಗತ. ಮೊದಲನೇದಾಗಿ ಆಪಲ್ ಕಟ್ ಅನ್ನೋ ಒಂದು ಟೈಟಲ್ನ ಇಡಬೇಕು ಅಂತ ಯಾಕೆ ಅನ್ನಿಸ್ತು? ಆಪಲ್ ಕಟ್ ಯಾಕೆ ಅಂತ ಅಂದ್ರೆ ಅದೇ ನಾ ಹೇಳ್ದಂಗೆ ಇಟ್ಸ್ ಅ ಮರ್ಡರ್ ಮಿಸ್ಟ್ರಿ ಚಿತ್ರ. ಆಪಲ್ ಕಟ್ ಅಲ್ಲಿ ಎಲ್ಲವೂ ಇದೆ. ಸೈನ್ಸ್ ಫಿಕ್ಷನ್ ಇದೆ, ಅಂಡ್ ಸಸ್ಪೆನ್ಸ್ ಇದೆ, ಅಂಡ್ ಎಮೋಷನ್ ಇದೆ, ಲವ್ ಇದೆ, ಎಲ್ಲವೂ ಇದೆ. ಆಪಲ್ ಕಟ್ ಯಾಕೆ ಅನ್ನೋದಾದ್ರೆ ಅದು ಚಿತ್ರ ನೋಡಿದ್ರೆ ಗೊತ್ತಾಗುತ್ತೆ. ಇಟ್ಸ್ ರಿಲೇಟೆಡ್ ಟು ದ ಸಿನಿಮಾ ಅಂತ. ರಿಲೇಟೆಡ್ ಟು ದ ಸಿನಿಮಾ. ಬಟ್ ಆಪಲ್ ಕಟ್ ಅನ್ನೋದು ಕಟ್ ಯಾಕೆ ಮಾಡಿದ್ರಿ? 7ನೇ ತಾರೀಕು ಅದನ್ನು 7ನೇ ತಾರೀಕು ಅದೇ ಸಸ್ಪೆನ್ಸ್. ಯಾಕೆಂದ್ರೆ ಒಂದು ಆಪಲ್ ಕಟ್ ಅನ್ನೋದು ಅದ್ರ ಸುತ್ತನೇ ಒಂದು ಚಿತ್ರದ ಒಂದು ಕತೆ ಎಣ್ಕೊಂಡು ಹೋಗ್ತಾ ಇದೆ ಅನ್ನೋ ಒಂದು ನಮಗೆಲ್ಲೋ ಒಂದು ಹಿಂಟ್ ಸಿಗ್ತಾ ಇದೆ. ಸೊ ಅದಕ್ಕೋಸ್ಕರ ಕೇಳಿದೆ, ಏನಾದ್ರು ಹಿಂಟ್ ಬಿಟ್ಕೊಡೋಗ್ತೀರಾ? ಹಿಂಟ್ ಇನ್ನೇನು ಹತ್ರದಲ್ಲೇ ಬಂದ್ಬಿಟ್ಟಿದೀವಲ್ಲ. 7ನೇ ತಾರೀಕು ಖಂಡಿತವಾಗ್ಲೂ ಗೊತ್ತಾಗುತ್ತೆ ಯಾಕೆ ಕಟ್ ಮಾಡಿದೀವಿ ಆಪಲ್ ಅಂತ. ಓಕೆ, ಮತ್ತೆ ನಿಮ್ಮ ಹೀರೋ ಅವರು ಸೂರ್ಯ ಅವರು, ಹೇಳಿ ಸೂರ್ಯ ಅವರೇ, ಹೇಗಿತ್ತು? ಅಂದ್ರೆ ನೀವು ಒಬ್ಬ ಏನು ಬೀದಿ ನಾಟಕ ಮಾಡಿಕೊಂಡು ನಿಮ್ಮ ಒಂದು ಕರಿಯರ್ನ ಸ್ಟಾರ್ಟ್ ಮಾಡ್ಕೊಂಡು ಬಂದಂಥವ್ರು, ಅಸಿಸ್ಟೆಂಟ್ ಆಗಿ ವರ್ಕ್ ಮಾಡಿದ್ರಿ. ಪ್ರತಿಯೊಂದು ನೀವು ಏನೋ ಒಂದು ಸ್ಟ್ರಗಲ್ ಹಂತದಿಂದ ಈ ಹಂತದವರೆಗೂ ಬರೋಕೆ ಒಂದು ಪ್ಲಾನ್ ಇತ್ತಾ ಅಥವಾ ಒಂದು ರೆಸಲ್ಯೂಷನ್ ಇತ್ತಾ? ಮತ್ತೆ ಮೊದಲ ಸಲ ಯಶ್ ಅವ್ರ ಜೊತೆ ವರ್ಕ್ ಮಾಡಿದ್ದೀರಾ. ಸೊ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ಖಂಡಿತವಾಗ್ಲೂ ಮೇಡಮ್. ಯಾಕೆಂದ್ರೆ ಏನೇ ಕೆಲಸ ಮಾಡ್ಬೇಕಾದ್ರೂ ಸ್ಕ್ರಾಚ್ ಇಂದಾನೆ ಮಾಡಬೇಕು, ಏಕ್ದಮ್ ಬಂದು ಹೀರೋ ಆಗಕ್ಕಾಗಲ್ಲ. ಹೀರೋ ಆಗಿ ಇದು ನನ್ನ ಮೊದಲನೇ ಸಿನಿಮಾ. ಬಟ್ ಸಿನಿಮಾಗೆ ನಾನು ಹೊಸಬ ಅಲ್ಲ. ಅಸಿಸ್ಟೆಂಟ್ ಆಗಿ ಲೈಟ್ ಮ್ಯಾನ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡಿ, ಪ್ರೊಡಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಿ, ಮೊದಲ ಸಲದಲ್ಲಿ ಯೋಗೇಶ್ ನಾರಾಯಣ್ ಅವರ ಟೀಮಲ್ಲಿ ಎಸ್ ಸರ್ ಆ್ಯಕ್ಟ್ ಮಾಡಿ ಹೀರೋ ಆಗಿ, ಬಾಮಾ ಅಂತ ಹೀರೋಯಿನು, ಅದರಲ್ಲಿ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡಿದ್ದೀನಿ. ಹಾಗೆ ಗುರು ಸರ್ ಜೊತೆ, ಗುರುಪ್ರಸಾದ್ ಜೊತೆ 2ನೇ ಸಲ ಸಿನಿಮಾದಲ್ಲಿ ಧನಂಜಯ ಸರ್ ಹೀರೋ, ಅದರಲ್ಲಿ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡಿದ್ದೀನಿ. ಕಂಪ್ಲೀಟಾಗಿ ಸ್ಕ್ರಿಪ್ಟ್ ಕೂರಿಸ್ತಿದ್ರು ನಮ್ಮ ಗುರುಗಳು. ಸ್ಕ್ರಿಪ್ಟ್ ಕೂತ್ಕೋ, ನಿನಗೊಂದು ಐಡಿಯಾ ಬರುತ್ತೆ. ಪ್ರತಿನಿತ್ಯ ನಿಮಗೆ ಯಾರು ಗುರುಗಳು ಅಂತ ಹೇಳಿದ್ರೆ ಎಲ್ಲ ಬಿಚ್ಚಿ ಹೇಳ್ತಾರಲ್ಲ ಶಿಷ್ಯಂಗೆ, ಅವರೇ ನಿಜವಾದ ಗುರುಗಳು. ಕೆಲವು ಗುರುಗಳು ಎಲ್ಲ ಹೈಡ್ ಮಾಡ್ತಾರೆ, ಎಲ್ಲಿ ಮುಂದಕ್ಕೆ ಹೋಗ್ಬಿಡ್ತಾರೋ ಅಂತ. ಬಟ್ ನಮ್ಮ ಗುರುಗಳು ಆ ಥರ ಯಾವತ್ತೂ ಮಾಡಿಲ್ಲ. ಪ್ರತಿನಿತ್ಯ ಅಂದರೆ ಓಪನ್ ಬುಕ್ ಅಂತ. ನನಗೆ ಎಷ್ಟು ಗೊತ್ತಾಗಿದೆ ನಿನಗೂ ಅಷ್ಟೇ ಗೊತ್ತಾಗಬೇಕು. ನನಗೆ ಅಂತಲ್ಲ, ಪ್ರತಿಯೊಬ್ಬ ಶಿಷ್ಯಂದಿರೂ ಗೊತ್ತಾಗಬೇಕು ಆ ವಿಷಯಗಳು. ಏನು ನಡೀತಿದೆ, ಹೇಗಿರುತ್ತೆ, ಸಿನಿಮಾ ಜಗತ್ತು ಹೇಗಿರುತ್ತೆ, ಡಿಸ್ಕಷನಲ್ಲಿ ಯಾವ ರೀತಿ ಇರಬೇಕು, ಯಾವ ಪಾಯಿಂಟ್ ನಿನಗೆ ಸ್ಕ್ರಾಚ್ ಆಗುತ್ತೆ ಅಂತ ಕಂಪ್ಲೀಟಾಗಿ ಹೇಳ್ಕೊಡೋರು. ನನ್ನ ಪ್ರಸಾದ್ ಅವರ ಅಖಾಡದಲ್ಲಿ ಬೆಳೆದಂಥ ಹುಡುಗ ನೀವು. ಗುರು ಸರ್ ಆಗಿರ್ಬೋದು, ನಮ್ಮ ಯೋಗೇಶ್ ನಾರಾಯಣ್ ಆಗಿರ್ಬೋದು, ನಮ್ಮ ಬ್ರದರ್ ಅಂತಲೇ ಹೇಳ್ಬೋದು ಯೋಗೇಶ್ ನಾರಾಯಣ್ ಅವ್ರನ್ನ. ಯಾಕೆಂತ ಹೇಳಿದ್ರೆ ಅವರೇ ಸೇರಿಸಿದ್ದು ನನ್ನಲ್ಲಿ. ಯಾಕೆಂತ ಹೇಳಿದ್ರೆ ಇಲ್ಲ, ಅಲ್ಲಿರು ನೀನು, ಏನೋ ನಿನಗೆ ಅವಕಾಶಗಳು ಬರುತ್ತೆ, ನೀನು ಕಲಿಬೋದು. ಏಕ್ದಮ್ ನಾನು ಕಲಾವಿದ ಆಗಲಿಲ್ಲ.
ಬೀದಿ ನಾಟಕ ಮಾಡಿದೆ, ಆದರ್ಶ ಫಿಲಮ್ ಇನ್ಸ್ಟಿಟ್ಯೂಟಲ್ಲಿ 1 ಇಯರ್ ಕೋರ್ಸ್ ಕಂಪ್ಲೀಟ್ ಮಾಡಿದೆ. ಗುರುಪ್ರಸಾದ್ ಅವರು ಹೇಗೆ ನಿಮ್ಗೆ ಇನ್ಸ್ಪೈರ್ ಆಗ್ತಾರೆ, ಯಾವ ರೀತಿಯಲ್ಲಿ? ಅದೇ ನಾ ಹೇಳಿದ್ನಲ್ಲ, ಆನ್ ಸ್ಪಾಟ್ ಡೈಲಾಗ್ ಬರೀತಾರೆ. ಇವಾಗ ಮೇಡಮ್ನ ನೋಡಿದ್ರೆ ಇಲ್ಲ ಪ್ರೊಡ್ಯೂಸರ್ ನೋಡಿದ್ರೆ ಇಮಿಡಿಯೇಟ್ ಆಗಿ ಡೈಲಾಗ್ ಬರೀತಾರೆ. ಅಂದ್ರೆ ಇವ್ರ ಹತ್ರ ಏನಿದೆ, ಏನ್ ಕೆಪಾಸಿಟಿ ಇದೆ ಅಂತ ಇಮಿಡಿಯೇಟ್ ಆಗಿ ಗೊತ್ತಾಗುತ್ತೆ. ಒಂದು 10 ನಿಮಿಷದಲ್ಲಿ ಮಾತಾಡಬೇಕಾದ್ರೆ ಗೊತ್ತಾಗ್ಬಿಡುತ್ತೆ. ಅದೊಂದು ಕೆಪಾಸಿಟಿ ಇದೆ. ಆಮೇಲೆ ಓಪನ್ ಬುಕ್, ನಿಮಗೆ ಎಲ್ಲ ತುಂಬಿಕೊಂಡಿದ್ದಂತಹ ಗುರುಪ್ರಸಾದ್ ಅಂತ ಹೇಳ್ಬೋದು. ಎಲ್ಲ ವಿದ್ಯೆಗಳು ಇತ್ತು. ಅಂದ್ರೆ ಇಮಿಡಿಯೇಟ್ ಆಗಿ ಏನ್ ಬೇಕು ಪಟ ಅಂತ ಬರೆಯೋರು. ಕೋಟ್ಯಾಧಿಪತಿ ಇಲ್ಲ ಅಪ್ಪು ಸರ್ಗೆಲ್ಲ ಅವರೇ ಇದು ಮಾಡ್ತಾ ಇತ್ತು. ಬಟ್ ಅಂಥ ವ್ಯಕ್ತಿ ಇವತ್ತಿಲ್ಲ. ಬೇಜಾರಾಗುತ್ತೆ. ಯಾಕೆಂತ ಹೇಳಿದ್ರೆ ನಾನು ಅಪ್ಪು ಸರ್ಗಾಗಿರ್ಬೋದು, ನನ್ನ ಗುರುಗಳಿಗಾಗಿರ್ಬೋದು ಸಿನಿಮಾ ತೋರಿಸ್ಬೇಕು ಅಂತ ತುಂಬ ಆಸೆ ಇತ್ತು. ಆಗ ತೋರ್ಸೋಕ್ಕಾಗಿಲ್ಲ. ಬಟ್ ಅಶ್ವಿನಿ ಮೇಡಮ್ ಟೀಸರ್ ನೋಡಿದ್ದಾರೆ, ನಾನು ಮೇಡಮ್ ಎಲ್ಲ ಹೋಗಿದ್ವಿ, ಪ್ರೊಡ್ಯೂಸರ್ ಮೇಡಮ್ ಡೈರೆಕ್ಟರ್ ಎಲ್ಲ ತುಂಬ ಇಷ್ಟಪಟ್ಟರು. ಹೆಣ್ಮಕ್ಳು ಮುಂದೆ ಬರಬೇಕು ಅಂತ ಅಪ್ಪು ಸರ್ ಏನು ಹೇಳ್ತಿದ್ರು ಅದನ್ನು ಅವ್ರ ಬಾಯಲ್ಲಿ ನಾವು ಕೇಳಿದ್ವಿ. ಅದು ನಮ್ಗೆ ಸಂತೋಷ ಕೊಟ್ಟಿದೆ. ಅಪ್ಪು ಸರ್ ಬ್ಲೆಸ್ಸಿಂಗ್ಸ್ ಖಂಡಿತವಾಗ್ಲೂ ನಮ್ಮ ಆಪಲ್ ಕಟ್ ಟೀಮ್ಗೆ ಇರುತ್ತೆ ಅಂತ ನಾನು ಭಾವಿಸ್ತೀನಿ ಮೇಡಮ್. ಖಂಡಿತ ಅಪ್ಪು ಸರ್ ಅದನ್ನು ಹೊಸ ಪ್ರತಿಭೆಗಳನ್ನ ತುಂಬ ಬೆಂಬಲಿಸ್ತಾ ಇದ್ರು, ಅವ್ರಿಗೆ ಪ್ರೋತ್ಸಾಹ ಕೊಡ್ತಾ ಇದ್ರು, ಬೆನ್ ತಟ್ಟಿ ಮುಂದೆ ಹೋಗೋಕೆ ಹಿಂದೆ ಒಂದು ಸ್ಫೂರ್ತಿಯಾಗಿ ನಿಲ್ತಾ ಇದ್ರು, ಎಂಕರೇಜ್ ಮಾಡ್ತಿದ್ರು. ಹೌದು. ಈಗ ಅಶ್ವಿನಿ ಮೇಡಮ್ ಅವರು ನಿಮ್ಮ ಹಿಂದೆ ನಿಂತಿದ್ದಾರೆ. ಸೊ ಅಪ್ಪು ಸರ್ ಜೊತೆ ಏನಾದ್ರು ಒಡನಾಟ ಇತ್ತಾ? ಅಪ್ಪು ಸರ್ ಜೊತೆ ಅಂದ್ರೆ ಅಪ್ಪು ಸರ್ ನೋಡ್ಬೇಕಷ್ಟೇ. ನನಗೆ ಸಿನಿಮಾದಲ್ಲಿ ನೋಡ್ತಿದ್ದೆ, ದರ್ಶನ್ ಸರ್ ಸಿನಿಮಾಗಳೆಲ್ಲ ನೋಡ್ತಿದ್ದೆ, ಸುದೀಪ್ ಸರ್ ಸಿನಿಮಾಗಳೆಲ್ಲ ನೋಡ್ತಿದ್ದೆ. ಬಟ್ ತುಂಬಾ ಹತ್ತಿರದಿಂದ ನೋಡ್ಬೇಕು ತುಂಬಾ ಆಸೆ ಇತ್ತು. ಪ್ರಸನ್ನ ಥಿಯೇಟ್ರಲ್ಲಿ ಬೆಳಗ್ಗೆ ಒಂದು 7 ಗಂಟೆಯಿಂದ ಒಂದು 9 ಗಂಟೆವರೆಗೂ ಫೈಟ್ ಕ್ಲಾಸ್ ಅಪ್ಪು ವೆಂಕಟೇಶ್ ಮಾಸ್ಟರ್ ಹೇಳ್ಕೊಡ್ತಿದ್ರು. ಅಪ್ಪು ಸರ್ಗೆ ಫಸ್ಟ್ ಟೀಚ್ ಮಾಡ್ತಿರಲ್ಲ, ಅಪ್ಪು ಸಿನಿಮಾದಲ್ಲೆಲ್ಲ ಅಣ್ಣವ್ರಿಗೂ ಟೀಚ್ ಮಾಡಿದ್ರು ನಮ್ಮ ವೆಂಕಟೇಶ್ ಮಾಸ್ಟ್ರು. ಅವ್ರು ನಮಗೆ ಬಂದು ಹೇಳ್ಕೊಡೋರು, ಫೈಟ್ಸು ಸ್ಟಂಟ್ಸ್ ಎಲ್ಲ ಹೇಳ್ಕೊಡೋರು. ಅಲ್ಲಿ ನನಗೆ ಗೊತ್ತಾಯಿತು, ಇವರು ಬೆಳಗ್ಗೆ ಇಲ್ಲಿ ಕೆಲಸ ಮುಗಿಸ್ಕೊಂಡು ನಮ್ಮದು ಡ್ಯೂಟಿ ಮುಗಿಸ್ಕೊಂಡು ಅಪ್ಪು ಸರ್ ಮನೆಗೆ ಹೋಗ್ತಾರೆ, ಸದಾಶ್ ನಗರ್ ಮನೆಗೆ ಹೋಗ್ತಾರೆ, ಅಲ್ಲಿ ಅಪ್ಪು ಸರ್ಗೆ ಟೀಚ್ ಮಾಡ್ತಾರೆ ಅಂತ ನನಗೆ ಗೊತ್ತಾಗೋಯ್ತು. ನಾನು ಅದನ್ನು ಕೇಳಿದೆ, ಇಲ್ಲ ಮಾಸ್ಟರ್ ನನ್ನ ಕರ್ಕೊಂಡೋಗಿ ಅಪ್ಪು ಸರ್ ಹತ್ರ. ಹಂಗೆಲ್ಲ ಕರ್ಕೊಳಕ್ಕಾಗಲ್ಲಪ್ಪ, ಹಂಗೆ ಹಿಂಗೆ ಅಂದರು. ನನಗೆ ಕರ್ಕೊಂಡು ಹೋಗಲೇಬೇಕು. ನನಗೇನಂದರೆ ಇಲ್ಲಿ ಕೂತ್ಕೊಂಡು ಅಪ್ಪು ಸರ್ ನೋಡ್ಬೇಕು ಅಷ್ಟೇ, ನಾನೇನು ಬೇರೇನು ಕೇಳಲ್ಲ. ಅವ್ರು ಯಾವ ರೀತಿ ಬಿಹೇವ್ ಮಾಡ್ತಾರೆ, ಯಾವ ರೀತಿ ನಡ್ಕೊತಾರೆ, ಒಬ್ಬ ಸ್ಟಾರ್ ಮಗಾಗಿ ನಮ್ಮ ಥರ ಇರ್ತಾರೆ, ಕಾಮನ್ ಆಗಿರ್ತಾರೆ, ಕಾಮನ್ ಮ್ಯಾನ್ ಆಗಿರ್ತಾರೆ, ನನಗೆ ಅದೊಂದು ಕ್ಯೂರಿಯಾಸಿಟಿ. ಹಾಗಾಗಿ ಒಂದು ವಾರ ಕಾದೆ, 10 ದಿನ ಕಾದೆ, ಕರ್ಕೊಂಡು ಹೋಗ್ಲಿಲ್ಲ. ಆಮೇಲೆ ಇಲ್ಲ ನಾನೇ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಕ್ಲಾಸ್ ಮುಗಿಸ್ಕೊಂಡು ಸತತವಾಗಿ ಒಂದು 2 ತಿಂಗಳು ಅಪ್ಪು ಸರ್ ಮನೆಗೆ ಹೋದೆ. ನಾನು 2 ತಿಂಗಳು 1.5 ತಿಂಗಳು ಅಪ್ಪು ಸರ್ ಮನೆಗೆ ಹೋದೆ. ಇಲ್ಲಿ ಫೈಟ್ ಕ್ಲಾಸ್ ಮುಗಿಸ್ಕೊಂಡು ಇಮಿಡಿಯೇಟ್ ಆಗಿ ಅಲ್ಲಿ ಹೋಗಿ ಶುರು ಮಾಡಿದೆ ನಾನು. ಯಾಕೆಂತ ಹೇಳಿದ್ರೆ ನೋಡ್ಬೇಕು ಅಪ್ಪು ಸರ್ನ ಅಂತ. ಬಟ್ ಅಪ್ಪು ಸರ್ ಪ್ರಾಕ್ಟೀಸ್ ಮಾಡ್ತಿದ್ರಲ್ಲ, ಪ್ರಾಕ್ಟೀಸ್ ಮಾಡ್ತಿದ್ದ ರೀತಿ, ಬಟ್ ನೆಸೆಸಿಟಿ ಇಲ್ಲ. ಒಬ್ಬ ಸ್ಟಾರ್ ಮಗಂಗೆ ಈ ತರ ನೆಸೆಸಿಟಿ ಇಲ್ಲ ಬಂದು ನಾನು ಆಕ್ಟ್ ಮಾಡಿದ್ರೆ ನಡೀತದೆ, ಏನ್ ಬೇಕಾದ್ರೆ ಹಾಕೋಬಹುದಿತ್ತು. ಹೌದು. ಬಟ್ ಅಷ್ಟು ಪ್ರೀತಿಯಿಂದ ಮಾತಾಡೋರು ಅಪ್ಪು ಸರ್. ಯಾರೇ ಬಂದ್ರು ಪ್ರೀತಿಯಿಂದ ಮಾತಾಡೋರು. ಹೋಗಿದ ತಕ್ಷಣ ಕಾಫಿ ಕೊಡೋರು, ಬಿಸ್ಕೆಟ್ಸ್ ಕೊಡೋರು, ಟಿಫನ್ ಅವರೇ ಕೊಡೋರು. ಅಂದ್ರೆ ನಿಮ್ಗೆ ಅಷ್ಟು ಪ್ರೀತಿ ಕೊಡೋರು. ನನಗೆ ಅನ್ಸ್ತು ಅಂತ ಸಿಂಪ್ಲಿಸಿಟಿ ಮನುಷ್ಯ, ಇಷ್ಟು ಸಿಂಪ್ಲಿಸಿಟಿ. ಅವಾಗಿಂದ ಫ್ಯಾನ್ ಆ್ಯಕ್ಚುಲಿ ನಾನು ಅಣ್ಣವ್ರಿಗಾಗಿರ್ಬೋದು, ನಮ್ಮ ಅಪ್ಪು ಸರ್ಗಾಗಿರ್ಬೋದು, ದರ್ಶನ್ ಸರ್ಗಾಗಿರ್ಬೋದು ಫ್ಯಾನೇ. ಬಟ್ ತುಂಬ ಹತ್ತಿರದಿಂದ ನೋಡ್ಬಿಟ್ಟಲ್ಲ, ಅದು ಇನ್ನೂ ಕನೆಕ್ಟ್ ಆಯಿತು. ಒಬ್ಬ ಕಾಮನ್ ಮ್ಯಾನ್ ಥರ ಬದುಕ್ತಾರಲ್ಲ, ಅದೊಂದು ಖುಷಿ ಕೊಡ್ತಿತ್ತು. ಅದೊಂದು ಖುಷಿ ನನಗೆ ತುಂಬ ಇದೆ. ನೀವು ಮುಂದೆ ಒಬ್ಬ ದೊಡ್ಡ ಸ್ಟಾರ್ ಆದರೆ ಅಪ್ಪು ಸರಿಂದ ಏನು ಕದಿಯೋಕೆ ಇಷ್ಟಪಡ್ತಾರೆ? ಅವರ ಡಿಸಿಪ್ಲಿನು, ಅವರ ಡೌನ್ ಟು ಅರ್ತ್ ಪರ್ಸನ್ ಅಂತ ಹೇಳ್ತಾರೆ, ಅದನ್ನ ಕದಿಯೋಕೆ ಇಷ್ಟಪಡ್ತೀನಿ ಮೇಡಮ್, ಅಷ್ಟೇ. ಅವರ ಫ್ಯಾನ್ಸು ಪ್ರತಿಯೊಂದು ನನಗಂತಲ್ಲ, ಎಲ್ಲ ಯಂಗ್ಸ್ಟರ್ಗೂ ಸಪೋರ್ಟ್ ಮಾಡಿದ್ರೆ ಸಾಕು. ಅವ್ರ ಫ್ಯಾನ್ಸ್ ಆಗಿರ್ಬೋದು, ನಮ್ಮ ಡಿ ಬಾಸ್ ಫ್ಯಾನ್ಸ್ ಆಗಿರ್ಬೋದು, ಸುದೀಪ್ ಅಣ್ಣನ ಫ್ಯಾನ್ಸ್ ಆಗಿರ್ಬೋದು, ಎಸ್ ಆರ್ ಫ್ಯಾನ್ಸ್ ಆಗಿರ್ಬೋದು, ಎಲ್ಲ ಸಪೋರ್ಟ್ ಮಾಡಿದ್ರೆ ಸಾಕು ನಮ್ಗೆ. ಯಾಕೆಂದ್ರೆ ಕಲಾವಿದಂಗೆ ಸಪೋರ್ಟ್ ಬೇಕು, ನಿಮ್ಮ ಮಾರಲ್ ಸಪೋರ್ಟ್ ಬೇಕು, ಪುಷ್ ಮಾಡೋರು ಯಾರೋ ಬೇಕು. ಅವ್ರ ಸಪೋರ್ಟ್ ಎಲ್ಲ ಸಿಕ್ಕಿದಾಗ ಇನ್ನೂ ಖುಷಿಯಾಗಿ ಇನ್ನೂ ಏನೋ ಮಾಡಬೇಕು ಅಂತ ಹುಮ್ಮಸ್ ಬರುತ್ತೆ. ಪ್ರೊಡ್ಯೂಸರ್ಸ್ ಬರ್ತಾರೆ ಮುಂದೆ ಬಂಡವಾಳ ಹಾಕೋಕ್ಕೆ, ಡೈರೆಕ್ಟರ್ಸ್ ಬರ್ತಾರೆ. ಆಗಿಲ್ಲ ಅಂತ ಹೇಳಿದಾಗ ಹರ್ಟ್ ಆಗುತ್ತೆ. ಬಟ್ ಅದನ್ನ ಮಾಡ್ತಾ ಇದ್ದಾರೆ ಇವಾಗ ಎಲ್ಲ ಸ್ಟಾರ್ ಫ್ಯಾನ್ಸ್ ತುಂಬಾ ಸಪೋರ್ಟ್ ಮಾಡ್ತಾರೆ ನಮ್ಮ ಸಿನಿಮಾಗೆ. ಅದೊಂದು ಖುಷಿ ಇದೆ. ತುಂಬಾ ಒಳ್ಳೇದಾಗ್ಲಿ, ಆಲ್ ದ ಬೆಸ್ಟ್. ಅಲ್ಲದೆ ಮೊದಲ ಸಲ ಸಿನಿಮಾದಲ್ಲಿ ವರ್ಕ್ ಮಾಡಿದ್ರ, ಯಶ್ ಅವ್ರನ್ನ ಹತ್ರದಿಂದ ನೋಡಿರ್ತಾರೆ, ಹೇಗಿತ್ತು? ಯಾಕೆಂದ್ರೆ ಒಬ್ಬ ಏನೋ ಮುಂಚೆ ನವೀನ್ ಆಗಿದ್ದಂತ ವ್ಯಕ್ತಿ ಯಶ್ ಆಗಿ ಬೆಳೆಯೋಕೆ ಒಂದು ಪ್ಲಾನಿಂಗ್ ಇತ್ತು ಅವ್ರದ್ದು. ಈಗೆಲ್ಲ ನಾನು ಹೀಗೆ ಬೆಳಿಬೇಕು ಅನ್ನೋ ಒಂದು ಏನು ಕಾರ್ಯತಂತ್ರ, ಅಂದ್ರೆ ನಾನು ಈ ಥರನೇ ಮುಂದುವರಿಬೇಕು, ನಾನು ಸಕ್ಸಸ್ಫುಲ್ ಈ ಮಟ್ಟಕ್ಕೆ ಬೆಳಿಬೇಕು ಅನ್ನೋದಿತ್ತು. ನೀವು ಅವರಿಂದ ಏನಾದರೂ ಟಿಪ್ಸ್ ತಗೊಂಡಿದ್ರಾ, ಅಥವಾ ಅವ್ರ ಹತ್ರದಿಂದ ಏನಾದರೂ ಮಾತು ಆಡಿದ್ರಾ? ಅಂದ್ರೆ ಅವಾಗ ನವೀನ್ ಅಂತ ಯಶ್ ಸರ್ದ ಹೆಸರು RXL ಬರೋರು, ನನಗಿನ ನೆನಪಿದೆ. ಪ್ರಸನ್ನ ಥಿಯೇಟರ್ಗೆ RXL ಬಂದು ಫೈಟ್ ಕ್ಲಾಸ್ ಮುಗಿಸ್ಕೊಂಡು ಹೋಗೋರು. ಅವ್ರು ಒಂದೇ ಮಾತು ಹೇಳ್ತಾ ಇದ್ರು, ನಾನು ಸ್ಟಾರ್ ಆಗ್ತೀನಿ ಅಂತ. ನಾವು ಒಂದು 15 ಜನ 20 ಜನ ಇರ್ತೀವಲ್ಲ, ನಾನು ಸ್ಟಾರ್ ಆಗ್ತೀನಿ ಅಂತ ಹೇಳೋರು ಅಷ್ಟೇನೆ, ಬೇರೆ ಮಾತಾಡ್ತಿರಲ್ಲ ಅವರು, ಜಾಸ್ತಿ ಎಕ್ಸ್ಟೆಂಡ್ ಮಾಡ್ತಾ ಇರಲ್ಲ. ಒಂದಿನ ಸ್ಟಾರ್ ಆಗೇ ಆಗ್ತೀನಿ, ಯಾಕೆ ಆ ಕಾನ್ಫಿಡೆನ್ಸ್ ಇತ್ತು. ಅವ್ರನ್ನ ನೋಡಿದಾಗ ನಮ್ಗೆ ಖುಷಿ ಆಗೋದು. ಇವಾಗ ಮೈ ಜುಮ್ ಅನ್ಸುತ್ತೆ ಅವ್ರ ಬಗ್ಗೆ ಮಾತಾಡೋದಕ್ಕೆ. ಯಾಕೆಂತ ಹೇಳಿದ್ರೆ ನಿಮಗೆ 7 ಗಂಟೆ ಕ್ಲಾಸ್, 7:15 ಕ್ಲಾಸ್ ಸ್ಟಾರ್ಟ್ ಆಗುತ್ತೆ. ಬಟ್ ಅವ್ರು 5:15 ಬರೋರು, ಮಾಸ್ಟರ್ಗಿನ್ನ ಮುಂಚೆ ಬರೋರು. 5:15 ಬಂದು ಫ್ರೀ ಎಕ್ಸಸೈಸ್ ಎಲ್ಲ ಮಾಡಿ ಎಲ್ಲ ಬಾಡಿ ಎಲ್ಲ ಫ್ಲೆಕ್ಸಿಬಲ್ ಮಾಡಿಕೊಂಡು ಸ್ಟಾರ್ಟ್ ಮಾಡ್ತಿದ್ರು. ಅಂದ್ರೆ ನಿಮ್ಗೆ ಅಷ್ಟು ಡೆಡಿಕೇಶನ್ ಇತ್ತು.
ಆಮೇಲೆ ನಮ್ಗೆ ಹೇಳ್ಕೊಡೋರು, ಹಾ ಎಸ್ ಸರ್ ಆಗಿ ಹಾಗೆ ನವೀನ್ ಆಗಿ ಹೇಳ್ಕೊಡೋರು. ನಿಮ್ ನಾರ್ಮಲ್ ಆಗಿ ಎಲ್ಲರ ಜೊತೆ ಹೇಗಿರ್ತಿದ್ರು ಆಗ ನಮಗೂ ಅದೇ ರೀತಿ ನೋಡೋರು. ಆಮೇಲೆ ಕಲಿಯೋದು ತುಂಬ ಇದೆ ಅವ್ರ ಹತ್ರ, ಯಾಕೆಂತ ಹೇಳಿದ್ರೆ ಅಷ್ಟು ಪ್ರೀತಿಯಿಂದ ಹೇಳ್ಕೊಡೋರು. ಅದೊಂದು ಖುಷಿ ಇದೆ. ಅವ್ರನ್ನ ಇವತ್ತು ಸ್ಟಾರ್ ಆಗಿ ನೋಡ್ತಾ ಇದೀವಿ, ಬಟ್ ಇವತ್ತು ಪ್ಯಾನ್ ಇಂಡಿಯಾ ಸ್ಟಾರ್ ಅಂತ ಹೇಳ್ತಾರೆ ಎಸ್ ಸರ್ನ. ಅದು ನಮ್ಗೆ ಖುಷಿ ಇದೆ. ನಾವು ಅವ್ರ ಜೊತೆ ಇದ್ದಿದ್ದ ರೀತಿ, ಮೊದಲ ಸಲ ನಾನು ಕೆಲಸ ಮಾಡಿದ್ದು ಬಾ ಚಿನ್ನನವರು, ನಂಗೆ ನೆನಪಿದೆ, ಫೋಟೋಸ್ ಎಲ್ಲ ಇದೆ ಆಲ್ಮೋಸ್ಟ್, ನಾನು ಚೆಕ್ ಮಾಡ್ತೀನಿ. ಪ್ರೀತಿಯಿಂದ ಮಾತಾಡ್ಸೋರು, ಮತ್ತೆ ಯಾರಿಗಾದ್ರೂ ರೆಸ್ಪೆಕ್ಟ್ ಕೊಟ್ಟು ಮಾತಾಡೋರು. ಇವಾಗ ಹೆಂಗೆ ಅಪ್ಪು ಸರ್ ಎಷ್ಟು ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತಾರೆ, ಅದೇ ರೀತಿ ಅವರು ಅಷ್ಟೇ ತುಂಬಾ ರೆಸ್ಪೆಕ್ಟ್ ಆಗಿ ತುಂಬಾ ಡೌನ್ ಟು ಅರ್ತ್ ಆಗಿ ಮಾತಾಡೋರು. ಅದೊಂದು ಖುಷಿ. ಅದು ಖುಷಿ ಅದಲ್ದೇ ಪ್ಯಾನ್ ಇಂಡಿಯಾ ಸ್ಟಾರ್ ಅಂತಂದಾಗ ಏನು ಹಮ್ಮು ಬಿಮ್ಮು ಬಂದ್ಬಿಡುತ್ತೆ. ಸೊ ಈಗ ಏನನ್ಸತ್ತೆ, ನವೀನ್ ಆಗಿದ್ದದ್ದು, ಯಶ್ ಆಗಿದ್ದು ನೀವು ಹತ್ರದಿಂದ ನೋಡಿರ್ತೀರ, ಇಬ್ರು ಎರಡಕ್ಕೂ ಹೇಗನ್ಸತ್ತೆ? ಸೇಮ್ ಅನ್ಸತ್ತಾ, ಬದಲಾಗಿದ್ದಾರೆ ಅನ್ಸತ್ತಾ? ಇಲ್ಲ, ಖಂಡಿತವಾಗ್ಲೂ ಯಾವುದೇ ಕಾರಣಕ್ಕೂ ಇಲ್ಲ ಮೇಡಮ್. ಇವತ್ತು ಎಸ್ ಸರ್ ಅದೇ ರೀತಿ ಇದ್ದಾರೆ, ಅಷ್ಟೇ ಹಂಬಲ್ ಆಗಿದ್ದಾರೆ. ಬಟ್ ಫೇಸ್ ನಂದೊಂಚೂರು ಇದಾಗಿರ್ಬೋದು, ಅವಾಗ ದಪ್ಪ ಇದೆ ಒಂದ್ ಸ್ವಲ್ಪ, ಇವಾಗ ಒಂದ್ ಸ್ವಲ್ಪ ಸಣ್ಣ ಆಗಿದ್ದೀನಿ. ಬಟ್ ಅಸಿಸ್ಟೆಂಟ್ ಅಂತ ಗೊತ್ತಿರುತ್ತೆ, ಯಾಕೆಂದ್ರೆ ಮೊದಲ ಸಲ ಟ್ರಾವೆಲ್ ಮಾಡಿದ್ದೀನಿ, ಆ ಸಿನಿಮಾ ಫುಲ್ ಟ್ರಾವೆಲ್ ಮಾಡಿದ್ದೀನಿ, ಆಗಿಂದ ಗೊತ್ತಿರುತ್ತೆ. ಬಟ್ ಒಂದೇ ತರ ಇದ್ದಾರೆ, ಯಾವುದೇ ಕಾರಣಕ್ಕೂ ಚೇಂಜ್ ಆಗಿಲ್ಲ. ಯಾಕೆಂದ್ರೆ ಒಂದು ಚಿತ್ತಾರ ಅವಾರ್ಡ್ಸ್ ಅಲ್ಲೂ ಮುಂದೆ ಕೂತಿರೋ ಹೆಸರು, ನಾ ಹಿಂದೆ ಕೂತಿದ್ವಿ, ನಮಸ್ತೆ ಬಾಸ್ ಅಂತ ಹೇಳಿದೆ, ಆಯ್ ಅಂತ ಹೇಳಿದ್ರು. ಬಟ್ ಅಲ್ಲಿ ಮಾತಾಡಕ್ ಆಗ್ಲಿಲ್ಲ, ಯಾಕೆಂದ್ರೆ ಆ ರಶಲ್ಲಿ ಮಾತಾಡಕ್ ಆಗಿಲ್ಲ. ಬಟ್ ಅದೊಂದು ಖುಷಿ ಇದೆ ಅವ್ರ ಜೊತೆ ಸಿನಿಮಾದಲ್ಲಿ ಕೆಲಸ ಮಾಡಿದಿಲ್ಲ, ಅದೊಂದು ಖುಷಿ ಇದೆ. ಮತ್ತೊಮ್ಮೆ ಏನಾದ್ರೂ ಯಶ್ ಅವ್ರ ಜೊತೆ ಸಿನಿಮಾ ಕೆಲಸ ಮಾಡೋಕೆ ಅವಕಾಶ ಸಿಕ್ಕರೆ ಮಾಡ್ತೀರಾ? ಏನ್ ಕ್ವಶನ್ ಕೇಳ್ತೀರಾ ಮೇಡಮ್ ನೀವು? 100% ಮಾಡ್ತೀನಿ. ಯಾಕೆಂತ ಹೇಳಿದ್ರೆ ಕನ್ಸಂತಲ್ಲ, ಪ್ರತಿಯೊಬ್ಬಂಗೂ ಕಲಾವಿದಂಗೆ ಇದ್ದೇ ಇರುತ್ತೆ. ಮಾಡ್ಬೇಕು, ಅಪ್ಪು ಸರ್ ಜೊತೆ ಮಾಡ್ಬೇಕು ತುಂಬಾ ಆಸೆ ಇತ್ತು, ಬಟ್ ಅದು ಆಗ್ಲಿಲ್ಲ ಅಷ್ಟೇನೆ. ಎಸ್ ಜೊತೆ ಮಾಡಿದ್ರೆ 100% ಮಾಡ್ತೀನಿ, ಯಾವುದೇ ಪಾತ್ರ ಸಿಕ್ಕಿದ್ರು 100% ಮಾಡ್ತೀನಿ ಮೇಡಮ್. ಹೌದು, ಯಾಕೆಂದ್ರೆ ಪ್ರತಿಯೊಬ್ಬ ಕಲಾವಿದನ್ನು ಈ ರೀತಿ ಬೆಳಿಬೇಕು ನೀವು ಅಂತ ಒಂದು ಮೈಲುಗಲ್ಲು ಹಾಕೊಟ್ಟಂತವ್ರು ಯಶ್. ಹೌದು. ಸೊ ನಿಮ್ಗೆ ಯಾವ ರೀತಿ ಈ ಆಪಲ್ ಕಟ್ ಸಿನಿಮಾ ಮೂಲಕ ಯಾವ ರೀತಿ ಮೈಲುಗಲ್ಲು ಸ್ಟಾರ್ಟ್ ಮಾಡ್ತಾ ಇದ್ದೀರಾ? ಪ್ರತಿಯೊಂದು ಹೊಸ ಹೆಜ್ಜೆ ಪ್ರಾರಂಭಕ್ಕೂ ಒಂದು ಮೊದಲನೇ ಹೆಜ್ಜೆ ಇಟ್ಟಿದ್ದೀರಾ. ಸೊ ಯಾವ ರೀತಿ ಬೆಳಿಬೇಕು ಅನ್ನೋ ನಿಮ್ಮ ನಿರೀಕ್ಷೆ ಇದೆ? ಬೆಳಿಬೇಕು ಅಂತ ನನಗಂತಲ್ಲ ಮೇಡಮ್, ಎಲ್ಲರಿಗೂ ಇರುತ್ತೆ ಅದು. ಎಲ್ಲ ಯಂಗ್ಸ್ಟರ್ಸ್ಗೂ ಇರುತ್ತೆ, ಎಲ್ಲ ಡೈರೆಕ್ಟರ್ಸ್ಗೂ ಇರುತ್ತೆ. ಬಟ್ ಟೈಮ್ ಕೂಡ ಬರಬೇಕು. ನಾನು ಅವಾಗಿಂದ ಪ್ರಯತ್ನ ಮಾಡ್ಕೊಂಡು ಬರ್ತಾನೆ ಇದ್ದೀನಿ, ಬಟ್ ಇವಾಗ ಕಾಲ ಕೂಡ ಬಂದಿದೆ ಅಂತ ಹೇಳ್ಬೋದು ಅಷ್ಟೇ. ಅದು ಮೇಡಮ್ ಕಡೆಯಿಂದ, ನಮ್ಮ ಪ್ರೊಡ್ಯೂಸರ್ ಮೇಡಮ್ ಕಡೆಯಿಂದ ಆ ಟೈಮ್ ಕೂಡ ಬಂದಿದೆ. ಹೌದು, ಯಾಕೆಂದ್ರೆ ಸೂರ್ಯ, ಸಿಂಧು, ಶಿಲ್ಪ, ಎಸ್ 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 ಇನ್ನೊಂದು ಸ್ಪೆಷಲ್ ಸಾನ್ವಿ ಪ್ರೊಡಕ್ಷನ್, ಅವ್ರ ಪಾಪು ಹೆಸರು, ಅವ್ರ ಪಾಪು ಹೆಸರು 4 ಎಸ್, ಈ ಎ, ಇವ್ರ ಹಸ್ಬೆಂಡು ಪಿ, ಪ್ರಸನ್ನ, ಎಲ್ಲ ಟೋಟಲ್ ಎಸ್ ಅಂತ ಕನ್ನಡಿಗರ ಮುಂದೆ ಬರ್ತಾ ಇದ್ದೀರಾ. ಎಸ್ ಜೊತೆ ಸುದೀಪ್ ಸರ್ ಎಸ್, ಸುದೀಪ್, ಶಿವಣ್ಣನು ಎಸ್, ಎಲ್ಲ ಕನ್ನಡ ಇಂಡಸ್ಟ್ರಿ ಇದು ಫುಲ್ ಕುಟುಂಬನೇ ತಂದ್ಬಿಟ್ಟಿದ್ದೀರಾ ಜೊತೆಲೆ. ಬ್ಲೆಸ್ಸಿಂಗ್ಸ್ ಮೇಡಮ್. ಬ್ಲೆಸ್ಸಿಂಗ್ಸ್, ಒಳ್ಳೇದಾಗ್ಲಿ. ಅದಷ್ಟೇ ಅಲ್ದೇನೆ ಗುರುಪ್ರಸಾದ್ ಅವ್ರ ಬಗ್ಗೆ ಒಂದು ಮಾತು ಕೇಳೋಣ ಅಂತ ಅನ್ಕೊಂಡೆ. ಯಾಕೆಂದ್ರೆ ಅವರು ಬದುಕಿದ್ದಾಗ ಅವರ ಒಂದು ಬೆಳವಣಿಗೆ ಬೇರೆ ರೀತಿ ಇತ್ತು, ಮಾತುಕತೆಗಳು ಬೇರೆ ರೀತಿ ಇತ್ತು. ಬಟ್ ಅವರು ಅಚಾನಕ್ ಆಗಿ ಸೂಸೈಡ್ ಮಾಡಿಕೊಂಡ ನಂತರ ಅವ್ರ ಬಗ್ಗೆ ಊಹಾಪೋಹಗಳಿರ್ಬೋದು, ಕೆಲವೊಂದು ಕಾಂಟ್ರವರ್ಸಿಗಳಿರ್ಬೋದು, ಇವೆಲ್ಲ ಸ್ಟಾರ್ಟ್ ಆದವು. ಸೊ ಇದ್ರ ಬಗ್ಗೆ ನಿಮ್ಗೆ ಏನು ಅನ್ಸತ್ತೆ ಮೇಡಮ್? ಯಾರೇ ಆಗಲಿ ಮೇಡಮ್, ತೀರ್ಕೊಂಡ್ರೆ ಅವರು ದೇವ್ರ ಸಮಾನ ಅಂತ ಕರಿತೀವಿ ನಾವು. ಯಾರೇ ಆಗಿರ್ಬೋದು, ನಾನಾಗಿರ್ಬೋದು, ಮತ್ತೊಬ್ಬ ಆಗಿರ್ಬೋದು. ಎಕ್ಸಾಂಪಲ್, ತೀರ್ಕೊಂಡ್ಮೇಲೆ ದೇವ್ರ ಸಮಾನ ಅಂತ ನಾವು ಪೂಜೆ ಮಾಡ್ತೀವಿ, 11 ದಿನ ಕಾರ್ಯ ಮಾಡ್ತೀವಿ, ಪೂಜೆ ಮಾಡ್ತೀವಿ, ಎಡೆ ಇಡ್ತೀವಿ, ಎಲ್ಲ ಮಾಡ್ತೀವಿ. ಬಟ್ ಅವ್ರು ಇವಾಗ ತೀರ್ಕೊಂಡಿದ್ದಾರೆ. ಬಟ್ ಅವ್ರ ಬಗ್ಗೆ ನೆಗೆಟಿವ್ ಆಗಿ ಮಾತಾಡಿದಾಗ ತುಂಬ ಹರ್ಟ್ ಆಗುತ್ತೆ. ಯಾಕೆಂದ್ರೆ ತುಂಬ ಹತ್ತಿರದಿಂದ ನೋಡಿದ್ದೀನಿ ಗುರು ಸರ್ನ, ಎಲ್ಲ ವಿಷಯದಲ್ಲೂ ಅಷ್ಟೇ ತುಂಬ ಹಂಬಲಾಗಿ ಮಾತಾಡೋರು. ಯಾಕೆಂತ ಹೇಳಿದ್ರೆ ಒಂದು ನಾಯಿಗೆ ನಿಯತ್ತಿರಬೇಕು ಅಂತಾರೆ. ಅವ್ರ ಮನೇಲಿ ಊಟ ಮಾಡಿದ್ದೀನಿ, ಆ ನಿಯತ್ ನನಗಿದೆ. ಯಾರೇ ಮಾತಾಡಿದ್ರು ಮಾತಾಡಬೇಡಿ ಅಂತಾನೆ ಹೇಳ್ತೀನಿ ನಾನು. ಅವ್ರ ಬಗ್ಗೆ ಗೊತ್ತಿಲ್ಲ, ಸುಮಾರು ಜನ ಗೊತ್ತಿಲ್ಲ, ದೂರದಿಂದ ಏನೋ ಮಾತಾಡ್ತಾರೆ ಗುರು ಸರ್ ಹಂಗೆ ಹಿಂಗೆ ಅಂತ. ಬಟ್ ವಿಷಯಗಳು ಗೊತ್ತಿಲ್ಲ. ಯಾಕೆಂದ್ರೆ ನಮ್ಮ ಯೋಗೇಶ್ ನನ್ನ ಪ್ರೊಡ್ಯೂಸರ್ ಎಲ್ಲ ತುಂಬಾ ಆತ್ಮೀಯರು ನಮಗೆ. ಅವ್ರು ಪ್ರತಿನಿತ್ಯ ನಾನು ಅಲ್ಲೇ ಇರ್ತಿದ್ದೆ, ಅಷ್ಟು ಪ್ರೀತಿಯಿಂದ ಮಾತಾಡೋರು. ಗುರು ಸರ್ ತಂದೆ ತಾಯಿ ನಮ್ಮ ಯೋಗೇಶ್ ನಾರಾಯಣ ಮಗನ್ ತರ ಅಂತ ಹೇಳೋರು. ಯಾಕೆಂದ್ರೆ ಅಷ್ಟು ಹಂಬಲ್ ನನ್ನ ಮಗ ನೀನು ಅಂತ ಹೇಳೋರು. ಗುರು ಸರ್ ಎರಡನೇ ಮಗ ನನಗೆ, ನೀನ್ ಮೊದಲನೇ ಮಗ ಅಂತ ಹೇಳೋರು ನಮ್ಮ ಯೋಗೇಶ್ ನಾರಾಯಣಗೆ. ಅಂದ್ರೆ ಅಷ್ಟು ಹಂಬಲ್ ಆಗಿರೋರು, ಎಲ್ಲರನ್ನೂ ಪ್ರೀತಿಯಿಂದ ಮಾತಾಡೋರು. ಆಮೇಲೆ ಯಾರನ್ನೂ ದ್ವೇಷಿಸ್ತಿರ್ಲಿಲ್ಲ, ಅವರು ಯಾರನ್ನೂ ಟೀಕೆ ಮಾಡ್ತಿರ್ಲಿಲ್ಲ. ಚಿಕ್ಕ ಪುಟ್ಟ ಮಾತಾಡೋರು ಅಷ್ಟೇನೆ, ಅವ್ರ ಕೋಪ ಬಂದಾಗ ಅಷ್ಟೇನೆ. ಅದ್ ಬಿಟ್ರೆ ಬೇರೆನೂ ಯಾರಿಗೂ ಅಷ್ಟು ತೊಂದರೆ ಕೊಟ್ಟಿಲ್ಲ ಗುರು ಸರ್. ಅದೊಂದು ಬಟ್ ಹಂಗ ಮಾತಾಡ್ತಾ ಇದಾರೆ, ಬಟ್ ಅದು ಹರ್ಟ್ ಆಗುತ್ತೆ. ಅದು ಭಗವಂತನ ಇಚ್ಛೆ ಮೇಡಮ್. ನಾವು ಇವಾಗ ಮಾತಾಡೋದು ತಪ್ಪಾಗುತ್ತೆ. ಅದು ಅವ್ರಿಗೆ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಹೇಳ್ಬೋದು ಅಷ್ಟೇ ನಾನು. ಅದಷ್ಟೇ ಅಲ್ದಾನೆ, ಈಗ ನಮ್ಮ ಆಪಲ್ ಕಟ್ ಸಿನಿಮಾಗೆ ಬರೋಣ. ನಿಮ್ಮ ಡೈರೆಕ್ಟ್ರು ಅವ್ರ ಬಗ್ಗೆ ಹೇಳಿ, ಹೇಗಿತ್ತು? ಏನು ಸ್ಟ್ರಿಕ್ಟ್ ಇದ್ರ ಲೇಡಿ? ಯಾಕೆಂದ್ರೆ ಪ್ರೊಡ್ಯೂಸರ್ ಲೇಡಿ, ಡೈರೆಕ್ಟರ್ ಲೇಡೀಸ್. ಸೊ ಹೆಣ್ಮಕ್ಳು ಮುಂದೆ ಬರಬೇಕು, ಯಾಕೆಂದ್ರೆ ಮಹಿಳಾ ಸಬಲೀಕರಣ ಅನ್ನೋ ಸ್ಟಾರ್ಟ್ ಆಗ್ತಾ ಇದೆ. ಸೊ ಯಾಕೆಂದ್ರೆ ಮೊದಲು
ಕ್ಯಾಮ್ರಾಮನ್ ಇರ್ಬೋದು ಅಥವಾ ಡೈರೆಕ್ಷನ್ ಅಂದರೆ ಬಾಯ್ಸ್ ಅಂದರೆ ಏನೋ ಮೇಲ್ ಓರಿಯೆಂಟೆಡ್ ಆಗಿರ್ತಿತ್ತು. ಈಗ ಹೆಣ್ಮಕ್ಳು ಮುಂದೆ ಬರ್ತಾ ಇದ್ದಾರೆ. ಸೊ ಹೇಗಿತ್ತು, ಸ್ಟ್ರಿಕ್ಟ್ ಆಗಿದ್ರಾ ಅಥವಾ ಏನೋ ಫ್ರೆಂಡ್ಲಿ ಆಗಿ ಪ್ರತಿಯೊಂದನ್ನು ಹೇಳ್ಕೊಡೋದು, ಅವರಿಂದ ಕಲಿಯೋದಿರುತ್ತೆ? ಯಾಕೆಂದ್ರೆ ರಾಜ್ ಕಿಶೋರ್ ಅವರ ಮಗಳು, ಖಂಡಿತ. ಯಾಕೆಂದ್ರೆ ಕಲಿಬೇಕಾದ್ರೆ ತುಂಬಾ ಇರುತ್ತೆ, ಅವ್ರ ತಂದೆಯಿಂದ ಅವರು ಕಲ್ತಿರ್ತಾರೆ. ಸೊ ಇದ್ರ ಬಗ್ಗೆ ಏನ್ ಹೇಳ್ತಾರೆ? ಖಂಡಿತ ಮೇಡಮ್, ತುಂಬ ಕಲಿಯೋದಿತ್ತು. ಯಾಕೆಂತ ಹೇಳಿದ್ರೆ ಒಂದು ಸೀನ್ನ ಆ್ಯಕ್ಟ್ ಮಾಡಿ ತೋರಿಸ್ತಿದ್ರು ನಮ್ಮ ಡೈರೆಕ್ಟರ್ ಮೇಡಮ್, ಅದೊಂದು ಖುಷಿ ಆಗ್ತಿತ್ತು. ಯಾಕೆಂದ್ರೆ ಅವರು ಒಂದು 9 ಸೀರಿಯಲ್ ಆ್ಯಕ್ಟ್ ಮಾಡಿದ್ದಾರೆ. ಆಮೇಲೆ ಆ್ಯಕ್ಟ್ ಮಾಡಿ ತೋರಿಸಿದಾಗ ಯಾವುದೇ ಕಲಾವಿದರಾಗಿದ್ರಲ್ಲಿ ತುಂಬ ಈಸಿ ಆಗುತ್ತೆ, ನಮ್ಗೆ ಇನ್ನೂ ಆರಾಮಾಗಿ ಮಾಡಬೇಕು ಅಂತ ಅನಿಸುತ್ತೆ. ಬೆಟರ್ ಮಾಡಬೇಕು ಅನಿಸುತ್ತೆ. ಯಾಕೆಂದ್ರೆ ಅವರು ಒಂದು ಕಲಾವಿದೆಯಾಗಿ ಹೇಳ್ಕೊಡೋರಲ್ಲ, ಅದೊಂದು ಖುಷಿ ಕೊಟ್ಟಿದೆ. ಆಮೇಲೆ ನಮ್ಮ ಆಪಲ್ ಕಟ್ ಸಿನಿಮಾದಲ್ಲಿ ಬರೀ ಸಸ್ಪೆನ್ಸ್ ಇಲ್ಲ, ತಾಯಿ ಮಗನ ಸೆಂಟಿಮೆಂಟ್ ಇದೆ, ಆಮೇಲೆ ಫ್ರೆಂಡ್ಶಿಪ್ ಬಾಂಡಿಂಗ್ ಇದೆ, ಒಬ್ಬ ಫ್ರೆಂಡ್ ಬಿದ್ದಾಗ ಯಾವ ರೀತಿ ಎಗ್ಲು ಕೊಡ್ತಾನೆ ಮತ್ತೊಬ್ಬ ಫ್ರೆಂಡು ಅಂತ, ಹಾಗೆ ಪ್ರೀತಿ ಇದೆ, ಚಿಕ್ಕ ಪುಟ್ಟ ರೊಮ್ಯಾನ್ಸ್ ಇದೆ. ಅಶ್ಲೀಲವಾಗಿ ಏನು ತೋರಿಸಿಲ್ಲ ಅದನ್ನ. ರೊಮ್ಯಾನ್ಸ್, ಗಂಡ ಹೆಂಡತಿ ರೊಮ್ಯಾನ್ಸ್ ಹೇಗಿರುತ್ತೆ ಆ ರೀತಿ ಚಿಕ್ಕ ಪುಟ್ಟ ಇರುತ್ತೆ. ಬಟ್ ಎಲ್ಲ ಇದೆ. ಅದ್ರ ಜೊತೆಗೆ ಒಂದು 7 ಅಡಿ ಡೆಡ್ ಬಾಡಿ ಇಟ್ಕೊಂಡು ಶೂಟ್ ಮಾಡಿದ್ದೀವಿ. ಒಂದು 7 ಅಡಿ ಇದೆ ಡೆಡ್ ಬಾಡಿ. ಅದನ್ನ ಮೇಡಮ್ ಹೇಳಿದ್ರೆ ಚಂದ. ಹೇಳಿ, ಏನಿದು ಡೆಡ್ ಬಾಡಿ ಅಂದ್ರೆ ಎಲ್ಲರೂ ಎದುರುಕೊಳ್ತಾರೆ ಅಥವಾ ಇದು ವಿಶೇಷ ಪ್ರಯತ್ನ? ಆಕ್ಚುಲಿ ಡೆಡ್ ಬಾಡಿ ಆಕ್ಚುಲಿ ಅದೇ ನಾನು ಪ್ರೊಡ್ಯೂಸರ್ ಇಬ್ಬರದು ವೈಫ್ ಸೇಮ್ ಇದೆ. ನಾನು ಸೀನ್ ಬಡ್ದಾಗ ನಾನು ಡೆಡ್ ಬಾಡಿ ಇಟ್ಕೊಂಡು ಒರಿಜಿನಲ್ ಡೆಡ್ ಬಾಡಿ ಬೇಕು ಅಂತ ಟ್ರೈ ಮಾಡ್ತಾ ಇದ್ವಿ. ಆಮೇಲೆ ನಾನು ಜುಪಿಟರ್ ಕಾಲೇಜಿಗೆ ಹೋದ್ವಿ. ನಾನು ಅವರು ಹೋದಾಗ ಇವ್ರು ಇರ್ಲಿಲ್ಲ, ಇವರು ಹಾರ್ಬಿಟ್ಟಿದ್ರು ಆ ಕಡೆ. ನಾನು ಇವರು ನೋಡ್ತಾ ಇದ್ವಿ. ನಾನು ಹೇಳಿದೆ ಇದೊಂದು ಸ್ಕಿನ್ ಔಟ್ ಆಗಿದೆ, ಇದೊಂದು ಸ್ಕಿನ್ ಆಗಿದೆ, ಫ್ರೆಶ್ ಆಗಿದೆ, ಇದನ್ನ ಇಟ್ಕೊಳ್ಳೋಣ ಅಂತ ಹೇಳಿದೆ. ಇನ್ನೊಂದು ಡೆಡ್ ಬಾಡಿ ಸ್ಕಿನ್ ಎಲ್ಲ ಹೋಗ್ಬಿಟ್ಟಿತ್ತು. ಇದೇ ಇಟ್ಕೊಳ್ಳೋಣ ಅಂತ. ನಾನು ಅವರು ಮಾಸ್ಕೆ ಹಾಕಿರ್ಲಿಲ್ಲ. ನಾವು ನೋಡ್ತಾ ಇದ್ವಿ, ಯಾವ್ದು ಮಾಡೋಣ ಅಂದ್ ಹಿಂದೆ ತಿರುಗಿ ನೋಡ್ತೀವಿ, ಹೀರೋ ಇಲ್ಲ. ಹೀರೋ ಎಲ್ಲಿದ್ದಾರೆ? ನಾವಿಬ್ರು ಎಸ್ಕೇಪು. ಆಮೇಲೆ ಯೋಚನೆ, ಅದು ಇನ್ಫ್ಯಾಕ್ಟ್ ನಾವು 3 o'clock ನೈಟ್ ಶೂಟ್ ಮಾಡಿದ್ದು. ಇನ್ನೂ ಇಲ್ಲ, ಅಲ್ಲೇ ಎದುರ್ಕೊಂತ ಇದಾರೆ ಅವ್ರು. ಇವ್ರು ಮೇಡಮ್ ಪ್ಲೀಸ್ ಬೇಗ ಮುಗಿಸಿ ಮೇಡಮ್ ಪ್ಲೀಸ್ ಮೇಡಮ್ ಅಂತ. ಇಂಥವ್ರಿಗೂ ಕೂಡ ಅದು 3 o'clock ಡೆಡ್ ಬಾಡಿ ಇಟ್ಕೊಂಡು ನೆಕ್ಸ್ಟ್ ಹೇಳಿ. ನಾನು ಇವ್ರೇನು ಅಂದ್ರೆ ಏನ್ ಸ್ಮಶಾನದಲ್ಲಿ ಏನ್ ಕ್ರೇಜಿ ಆಗಿ ಸಿಗುತ್ತೆ, ಇನ್ ನೆಕ್ಸ್ಟ್ ಸ್ಮಶಾನಕ್ಕೆ ಹೋಗ್ಬೇಕು, ಒರಿಜಿನಲ್ ನಂಗೆ ಸ್ಕೆಲಿಟನ್ಸ್ ಬೇಕು ಅಂತ. ಸೊ ಸ್ಕೆಲಿಟನ್ ಬೇಕು ಅಂತ ಇವ್ರು ನಮ್ ಜೊತೆಗೆ ಬರ್ತಾರೆ, ಅಲ್ಲಿ ಇರೋದಿಲ್ಲ. ನಾನು ಅವ್ರು ಹುಡುಕ್ತಾ ಇರ್ತೀವಿ, ಇಲ್ಲಿ ಹಾರ್ಬಿಟ್ಟಿರ್ತಾರೆ, ಹೀರೋ ಇರೋದಿಲ್ಲ. ನನ್ ಮಾತ್ರ ಕರಿಬಿಡಿ, ನನ್ ಮಾತ್ರ ಮತ್ ಸ್ನಾನ ಮಾಡ್ಬೇಕು ನಾನು ಅಂತ ದೂರ ನಿಂತಿದ್ರು. ಸರಿ, ನಾನು ಇವ್ರು ನೋಡ್ತಾ ಇದ್ವಿ, ಅಲ್ಲಿ ಫ್ರೆಶ್ ಆಗಿ ಹೆಣ ಸುಡ್ತಾ ಇದ್ರು. ಫ್ರೆಶ್ ಬೇಕಾ ಹಳೇದ್ ಕಿತ್ಕೊಡ್ಲಾ ಅಂದ್ರು. ಅಲ್ಲ, ನಂಗೆ ಹಳೇದ್ ಬೇಕು ಅಂತ ಹೇಳ್ಬಿಟ್ಟು ಹಳೇದ್ ಅಲ್ಲಿ ಇಲ್ಲಿ ಹುಡುಕ್ತಾ ಇದ್ವಿ. ಸರಿ, ಎಷ್ಟ್ ಬೇಕು ನಿಮ್ಗೆ? ಇದೊಂದು 6,000 ಆಗುತ್ತೆ ಸೆಟ್, ಒಂದು ಒರಿಜಿನಲ್ ಸ್ಕೆಲಿಟನ್. ನಾವು ಅದಕ್ಕೆ ಇಲ್ಲ ಇದು ಬೇಡ ಅಂತ ಹೇಳ್ಬಿಟ್ಟು ಮತ್ತೆ ಜುಪಿಟರ್ ಕಾಲೇಜಲ್ಲಿ ಒರಿಜಿನಲ್ ಸ್ಕೆಲಿಟನ್ಸ್ ಅನ್ನೇ ಯೂಸ್ ಮಾಡಿ ಮಾಡೋಣ ಅಂತ ಹೇಳಿ ಜುಪಿಟರ್ ಅಲ್ಲಿ ಒರಿಜಿನಲ್ ಇತ್ತು. ಅದೊಂದು 10-20 ವರ್ಷದ್ದು ಹಳೆಯದು. ಸೊ ಅದನ್ನೆಲ್ಲ ಇಟ್ಕೊಂಡು ಅದನ್ನ ಶೂಟ್ ಮಾಡಿದ್ವಿ. ಅಂಡ್ ನಮ್ಗೆ ಏನ್ ಕ್ರೇಜ್ ಅಂದ್ರೆ, ನನ್ಗೆ ಇವ್ರಿಗೆ ವೈಬ್ ಯಾಕೆ ಮ್ಯಾಚ್ ಆಗತ್ತೆ ಅಂತಂದ್ರೆ ಹಾರರ್ ಜಾಸ್ತಿ ನೋಡೋದು. ಅಂದ್ರೆ ಆಫೀಸ್ ಅಲ್ಲಿ ಕೆಲವೊಂದು ಫ್ರೀ ಟೈಮ್ಸ್ ಅಲ್ಲೆಲ್ಲ ಇರ್ತೀವಲ್ಲ, ಇವರು ಈ ಒಂದು ಸಿನಿಮಾ ಬಂದಿದೆ ಬಾ ನೋಡೋಣ, ಯಾವ್ದು ಹಾರರ್, ಹೀರೋ ಬರಲ್ಲ ಬಿಡಿ, ಹೀರೋ ಎದುರ್ಕೆ ಸ್ವಲ್ಪ, ಅವ್ರು ಬೇಡ, ನಾನ್ ನೀವು ನೋಡೋಣ. ಹೇಗೆ ಅಲ್ಲ, ಈ ಅವ್ರಿಗೆ ಇಂಥ ಭಯದಲ್ಲೂ ಹೇಗೆ ಅವ್ರನ್ನ ಆಕ್ಟ್ ಮಾಡಿಸಿದ್ರಿ? ಅದೇ ನಾನು ಅವ್ರ ಭಯದಲ್ಲೇ ಇದ್ರು, ಅವ್ರು ದೇವ್ರ ಬಿಡೋದು, ಮಂತ್ರ ಹೇಳೋದು. ನಾನು ಇವ್ರು ನೋಡ್ತಾ ಇರ್ತೀವಿ, ಮಾಸ್ಕ್ ಹಾಕೊಳ್ದೆ ಇರ್ತೀವಿ. ನಮ್ಗೆ ಏನ್ ಟೆನ್ಷನ್ ಅಂದ್ರೆ ಸೀನ್ ಬೇಗ ಮುಗಿಸ್ಬೇಕು. ಬಿಕಾಸ್ ನೈಟ್ 3 ಗಂಟೆ ಆಗಿದೆ. ಇವರು ಇನ್ಫ್ಯಾಕ್ಟ್ ಇವರು ಅಪ್ಪಣ್ಣ ಇಬ್ರು ಬೇಗ ಮುಗಿತಾ ಒಂದು ಶಾರ್ಟ್ ಆಗ್ತಿದಾಗ ಮಾಸ್ಕ್ ಹಾಕೋತಿದ್ದಾರೆ. ಬಿಕಾಸ್ ಅದು ಮೆಡಿಸಿನ್ ಅಲ್ಲಿ ಇಟ್ಟಿರ್ತಾರ, ಫುಲ್ ಕೆಮಿಕಲ್ ಇರುತ್ತೆ. ಬಟ್ ಅದು ತೆಗ್ದಿದ ತಕ್ಷಣ ಅದು ಏನಾಗ್ಬಿಡತ್ತೆ, ಅದು 10 years ಹಿಂದಿಂದು ಬಾಡಿ ಅದು ಬ್ರೇಕ್ ಆಗ್ಬಿಡತ್ತೆ. ಓಕೆ. ಸೊ ಅದು ಎತ್ತಿದ ತಕ್ಷಣ ನಾವು ಶೂಟ್ ಮಾಡ್ಬೇಕು. ಆಲ್ಮೋಸ್ಟ್ 1 hour ಹೊರಗಡೆ ಆಯ್ತು, ಸ್ಮೆಲ್ ಸ್ಟಾರ್ಟ್ ಆಗಿಬಿಟ್ಟೈತೆ. ಸ್ಮೆಲ್ ಸ್ಟಾರ್ಟ್ ಆಗ್ತಿದೆ. ಅಲ್ಲಿ ಟೆಕ್ನಿಷಿಯನ್ ಇನ್ಫ್ಯಾಕ್ಟ್ ಮೇಕಿಂಗ್ ಅಲ್ಲಿ ನೋಡಿದ್ರೆ ಗೊತ್ತಾಯ್ತು, ತುಂಬಾ ಹೈಟ್ ಇತ್ತು ಅಂತ. 7 feet ಇದೆ ಅದು ಕಾಲೇಜ್ ಸ್ಟೂಡೆಂಟ್ಸ್ ತೆಗಿಬೇಕು. ನಮ್ ತೆಗೆದ್ರೆ ಅದು ಬ್ರೇಕ್ ಆಗ್ಬಿಡುತ್ತೆ ಬಾಡಿ. ಸೊ ಅದನ್ನ ಶೂಟ್ ಮಾಡೋ ಟೈಮಲ್ಲಿ ಆಲ್ರೆಡಿ 3 ಗಂಟೆ ಆಗಿದೆ. ಇನ್ನೇನು ಎಲ್ಲರೂ ಎಕ್ಸ್ಪೀರಿಯನ್ಸ್ ಆಯ್ತಾ ಪ್ಯಾರಾನಾರ್ಮಲ್? ಪ್ಯಾರಾನಾರ್ಮಲ್ ನನಗೇನಾಗಿಲ್ಲ, ನಮ್ಗೇನ್ ಫೀಲೇ ಆಗಲ್ಲ, ಅದು ಇವ್ರಿಗೆ ಜಾಸ್ತಿ ಆಗ್ತಾ ಇತ್ತು. ಅಲ್ಲ, ನನಗೆ ಅನಿಸ್ತಾ ಮೇಡಮ್ ಹೇಳ್ದಂಗೆ ಡೆಡ್ ಬಾಡಿಗೆ ಸತ್ತ ಮೇಲೆ ನೆಮ್ಮದಿ ಕೊಟ್ಟಿಲ್ಲ ಅವರು. ನಾನು ಇನ್ಫ್ಯಾಕ್ಟ್ ಹೇಳಿದೆ, ನಾನು ಅದನ್ನ ಬಿಡ್ರಿ, ಅವ್ರು ಮತ್ತೆ ಇನ್ನೊಂದ್ ಜನ್ಮ ತಗೊಂಡ್ ಬಂದ್ ಇಲ್ಲೇ ಸ್ಟೂಡೆಂಟ್ಸ್ ಎಲ್ಲ ನಿಂತಿರ್ತಾರೆ ಅಂತ. ಇವ್ರಿಗೆ ಧೈರ್ಯ ಜಾಸ್ತಿ, ಇವ್ರಿಗಿಂತ ಡಬಲ್ ಅವ್ರಿಗೆ. ನಾನು ಅವ್ರ ಮಾಸ್ಕ್ ಹಾಕ್ತಿಲ್ಲ, ನಮ್ಮ ಪ್ರೊಡ್ಯೂಸರ್ ಏನೂ ಹಾಕ್ತಿಲ್ಲ. ಅವ್ರ ಹಸ್ಬೆಂಡ್ ಅಟ್ಲೀಸ್ಟ್ ಮಾಸ್ಕ್ ಹಾಕೊಂಡ್ರು, ಇವ್ರು ಮಾಸ್ಕ್ ಇಲ್ಲ, ಏನಿಲ್ಲ. ಆಮೇಲೆ ಯಾವುದೋ ಒಂದು ಹೇಳಿದೆ, ಮೇಡಮ್ ಈ ಸಿನಿಮಾ ನೋಡಿ ಚೆನ್ನಾಗಿದೆ, ಲವ್ ಸ್ಟೋರಿ ಅಂತ ಹೇಳಿದೆ. ನಾನು ನೋಡಕ್ ಹೇಳಿದ್ದು, ನನಗೆ ಅದರ ಸೀನ್ ಬರೀಲಿ, 1-2-3 ಸೀನ್ ಬರೀಲ್ಲ ಹೌದು ಅಂತ. ಬರೀ ಡೆಡ್ ಬಾಡಿನೇ, ಇವರು ಅಷ್ಟೇ ಡೆಡ್ ಬಾಡಿ, ಅವರು ಡೆಡ್ ಬಾಡಿ ಇದೆ. ಇನ್ನ ಸೈಕಾಗಿ ಮಾಡ್ತಾವ್ರೆ ಅಲ್ಲಿ. ಸಸ್ಪೆನ್ಸ್ ಥ್ರಿಲ್ಲರ್ ಅಂದ್ರೆ ಏನೋ ಒಂದು ವಿಶೇಷ ಪ್ರಯತ್ನ ಮಾಡಿದ್ರೆ. ಇಲ್ಲ, ನೀವು ಕ್ಲೈಮ್ಯಾಕ್ಸ್ ನೋಡಿದ್ರೆ ಅದು ಟೋಟಲಿ ಸಸ್ಪೆನ್ಸ್. ಅಂದ್ರೆ
ಒಂದು ಲೇಡಿ ಸ್ವಲ್ಪ ಥಿಂಕ್ ಮಾಡೋದು ಸ್ವಲ್ಪ ಕಷ್ಟ ಆ ಥರ ಸಖತ್ ರಾ ಇದೆ. ನನಗೆ ಇವ್ರಿಗೆ ಏನಂತ ಚುಚ್ಚೋದು ಇಲ್ಲ ಹೊಡೆದಾಕೋದು ಇಲ್ಲ ಹೊಡಿಯೋದು ಇಂಥವೇ ಜಾಸ್ತಿ ಇಷ್ಟ. ಹೇಗ್ ಸಪೋರ್ಟ್ ಮಾಡಿದ್ರು ನಿಮ್ಮ ಪ್ರೊಡ್ಯೂಸರ್ ಇದಕ್ಕೆಲ್ಲ? ಸೇಮ್ ವೈಬ್ ಅದೇ ನೀವೇ ಹೇಳ್ಬೇಕು. ಹೇಳಿ, ಹೇಗಿತ್ತು ಸಪೋರ್ಟ್? ನಿಮ್ಮ ಸಪೋರ್ಟ್ ಹೇಗಿತ್ತು? ಸಿನಿಮಾ ಹೇಗ್ ಬಂದಿದೆ? ನೀವ್ ಅನ್ಕೊಂಡಿದ್ದ ರೀತಿ ಏನಾದ್ರು ಬಂದಿದ್ಯಾ? ಬಂದಿದೆ. ನಾವೇನ್ ಅನ್ಕೊಂಡಿದ್ವು ಅದೇ ರೀತಿ ಬಂದಿದೆ. ಫಸ್ಟ್ ಏನ್ ಪ್ಲಾನ್ ಮಾಡಿದ್ವಿ, ಸ್ಟೋರಿ ಕೇಳಿದಾಗ ಸಣ್ಣ ಪುಟ್ಟ ಚೇಂಜಸ್ ಮಾಡಿದೀವಿ, ಅದು ಬಿಟ್ರೆ ನಾವೇನ್ ಅನ್ಕೊಂಡಿದ್ವೋ ಅದೇ ಬಂದಿದೆ. ಮತ್ತೆ ಅವ್ರು ಕೇಳಿದ್ರು ಇಂಥ ಸೀನ್ಗಳಿದೆ, ಈ ತರ ಇದೆ, ಈ ತರ ಬೇಕು, ಡೆಡ್ ಬಾಡಿ ಇದ್ರೇನೆ ನಮಗೆ ಒಂದು ವರ್ಕ್ ಆಗೋದು ಸೀನು, ಇಲ್ಲಾಂದ್ರೆ ಕ್ಯಾಶುವಲ್ ಆಗಿ ಸುಮ್ಮನೆ ಡೂಪ್ಲಿಕೇಟ್ ಆ ಥರ ಏನಾದ್ರು ನಾವೇನಾದ್ರು ಮಾಡಿ ಅದ್ ಮಾಡಿದ್ರೆ ಅಷ್ಟು ನ್ಯಾಚುರಲ್ ಆಗಿ ಬರಲ್ಲ ಅಂದ್ರು. ಸೊ ಪ್ರಯತ್ನ ಪಡೋಣ, ಸಿಗುತ್ತಾ ಇಲ್ವಾ ಅಂತ ನಮಗೆ ಗೊತ್ತಿರ್ಲಿಲ್ಲ, ಡೌಟ್ ಇತ್ತು. ನಾನೆಲ್ಲ ನೋಡಿಲ್ಲ ಆ ಥರ ರಿಯಲ್ ಡೆಡ್ ಬಾಡಿ ಇಟ್ಕೊಂಡು ಮಾಡಿರೋದು, ತುಂಬಾ ಹಳೆ ಫಿಲ್ಮಲ್ಲಿ ಎಲ್ಲ ನೋಡಿದ್ದೆ, ಈಗ ಪ್ರೆಸೆಂಟ್ ನೋಡಿರ್ಲಿಲ್ಲ. ಸೊ ಟ್ರೈ ಮಾಡೋಣ ಅಂದ್ಬಿಟ್ಟು ಸುಮಾರು ಕಾಲೇಜಲ್ಲಿ ಟ್ರೈ ಮಾಡಿದ್ವಿ. ಆಮೇಲೆ ಅದು ನೆಲಮಂಗ್ಲ ಹತ್ರ ಜುಪಿಟರ್ ಕಾಲೇಜ್ ಹತ್ರ ವಿಚಾರಿಸಿದ್ಕೆ ಅಲ್ಲಿ ಪರವಾಗಿಲ್ಲ ಕೊಡ್ತೀವಿ ಅಂತ ಹೇಳಿದ್ರು. ಸೊ ಬೇಕಾಗಿತ್ತು ಮೂವಿಗೆ ಆ ಸೀನು, ಆ ಬಾಡಿ ಬೇಕಾಗಿತ್ತು, ಹಾಗಾಗಿ ಟ್ರೈ ಮಾಡಿದ್ವಿ. ಬಂದಿದೆ 100%. ನಾವೇನು ಅನ್ಕೊಂಡಿದ್ವಿ ಅದೇ ತರ ಬಂದಿದೆ. ಸಪೋರ್ಟು ಅದೇ ತರನೇ ಇದೆ. ನಾವೇನು ಹೇಳಿದ್ವಿ, ಕೆಲವು ಚೇಂಜಸ್ ಹೇಳಿದ್ವಿ, ಅದನ್ನು ಅದೇ ತರ ತಕ್ಷಣ ಮಾಡಿದ್ದಾರೆ. ಎಲ್ಲ ಓಕೆ ಆಗಿದೆ, ಇಷ್ಟ ಆಗಿದೆ. ನಿಮ್ಮ ಸಿನಿಮಾನ ಯಾವ ಮೈಂಡ್ ಸೆಟ್ ಇಟ್ಕೊಂಡು ಏನು ಪ್ರೇಕ್ಷಕರು ಬಂದು ನೋಡಬೇಕು ಅಂದ್ರೆ ಒಂದು ಮೆಸೇಜ್ ಇದೆ ಇದರಲ್ಲಿ. ಆಕ್ಚುಲಿ ಈಗಿನ ಪ್ರೆಸೆಂಟ್ ಜನರೇಷನ್ ಅಲ್ಲಿ ಮಕ್ಕಳಾಗಿರ್ಬೋದು, ಬರೀ ಈಗಿನ ನೆಕ್ಸ್ಟ್ ಜನರೇಷನ್ಗೆ ಅಂತ ಹೇಳಲ್ಲ, ಅವರ ಪೇರೆಂಟ್ಸ್ಗಳು ಆಗಿರ್ಬೋದು, ಯಾರೋ ಒಬ್ರು ಮಾಡೋ ತಪ್ಪಿಂದ ಎಷ್ಟು ಜನಕ್ಕೆ ಅದು ಎಫೆಕ್ಟ್ ಆಗುತ್ತೆ, ತಪ್ಪಿಲ್ದೇ ಇರೋರು ಸಹಿತ ಹೇಗೆ ಸಿಗಾಕೊಳ್ತಾರೆ ಆ ಇದರಲ್ಲಿ, ಆ ಕ್ರೈಮ್ಗಳಲ್ಲಿ ಅನ್ನೋದು ಒಂದು ಒಳ್ಳೆ ಮೆಸೇಜ್ ಇದೆ. ಏನ್ ಮಾಡ್ಬೇಕು ಯೂತ್, ಏನ್ ಮಾಡಬಾರ್ದು ಅನ್ನೋದು ನಾವು ಹೇಳೋ ಪ್ರಯತ್ನ ಪಟ್ಟಿದ್ದೀವಿ. ಹೋಪ ಪ್ರಯತ್ನ ಸಕ್ಸಸ್ಫುಲ್ ಆಗತ್ತೆ ಅಂತ ಅನ್ಕೊಂಡಿದ್ದೀವಿ, ಆಗ್ಲಿ ಅಂತ ಬಯಸ್ತೀನಿ. ಹಾಗೇನೆ ಅಮೃತ ಅವರೇ ಹೇಳಿ, ನಿಮ್ಮ ಜೊತೆ ಅಪ್ಪಣ್ಣ ಜೋಡಿಯಾಗಿದ್ದಾರೆ. ಸೊ ಈ ಮುಂಚೆನೂ ತೆಲುಗುನಲ್ಲಿ ನೀವು ಆಕ್ಟ್ ಕೂಡ ಮಾಡಿದ್ರ, ಹೇಗಿತ್ತು ಇಲ್ಲಿನ ಎಕ್ಸ್ಪೀರಿಯನ್ಸ್? ಆಪಲ್ ಕಟ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. ಇಲ್ಲಿ ಮ್ಯಾಮ್ ಆಗ್ಲಿ ಪ್ರತಿಯೊಬ್ರು ಲೈಕ್ ಕ್ಯಾರೆಕ್ಟರೈಸೇಷನ್ ತುಂಬಾ ಚೆನ್ನಾಗಿ ನೀಡಿದ್ರು. ಆಮೇಲೆ ಒಂದೊಂದು ಪಾತ್ರಕ್ಕೂ ಒಂದೊಂದು ಇದೇ ತರ ಕ್ಯಾರೆಕ್ಟರ್ ವೈಸ್ ಇರ್ಬೇಕು. ಅಂಡ್ ನಂದು ಅಪ್ಪಣ್ಣ ಸರ್ದ್ ಅಂದ್ರೆ ಕಾಮಿಡಿ, ಅವ್ರು ಒಂಥರ ಕಾಮಿಡಿ ರೇಗ್ಸೋದು, ನಾವಿಬ್ರು ಅಂತ ಒಟ್ಟಿಗೆ ರೇಗ್ಸ್ಕೊಳ್ಳೋದು. ಅವ್ರು ನಾನ್ ಕೇರ್ಲೆಸ್ ಇದ್ರಲ್ಲಿ, ನಾನ್ ಕೇರ್ ಮಾಡಲ್ಲ, ಅವ್ರು ತುಂಬಾ ಕೇರ್ ಮಾಡ್ತಾರೆ. ಸೊ ಆ ಕಾಂಬಿನೇಷನ್ ತುಂಬಾ ಚೆನ್ನಾಗಿ ಬಂದಿದೆ. ಮಿಕ್ಸ್ಚರ್ ಆಫ್ ಎಮೋಷನ್ಸ್ ಕೂಡ ಇದೆ ಲೈಕ್ ಇಡೀ ಮೂವಿಲಿ. ಡೈರೆಕ್ಟರ್ ಮೇಡಮ್ ಹೇಗಿದ್ರು ಆನ್ ಸೆಟ್ ಅಲ್ಲಿ? ಸ್ಟ್ರಿಕ್ಟಾ? ಸ್ವಲ್ಪ ಸ್ಟ್ರಿಕ್ಟ್ ಇದ್ರು. ಹೌದಾ? ಅಲ್ಲ ಏನಾದ್ರು ತುಂಬಾ ಅದ್ಭುತವಾದ ಸಂಸ್ಕೃತಗಳೇನಾದ್ರು ಬಂದ್ವಾ ಅಂತ ಬಂದಿದಾವೆ, ಬಟ್ ತುಂಬಾ ಸ್ಟ್ರಿಕ್ಟ್. ಅವರಿಗೆ ಲೈಕ್ ಏನೇ ಆಗ್ಲಿ ಒಂದು ಕ್ಯಾರೆಕ್ಟರೈಸೇಷನ್ ಹಿಂಗಿರ್ಬೇಕು ಅಂದ್ರೆ ಹಂಗೆ ಇರ್ಬೇಕು. ಪ್ರತಿಯೊಂದು ಸೆಟ್ ಅಲ್ಲಿ ಕೂದ್ಲಾಗ್ಲಿ ನಮ್ದು ಲೈಕ್ ಕಂಟಿನ್ಯೂಟಿ ಇರುತ್ತೆ. ಡ್ರೆಸ್ಸಿಂಗ್ಸ್ ಆಗ್ಲಿ ಲೈಕ್ ಮ್ಯಾಚಿಂಗ್ ಏನ್ ಬೇಕು ಅದೇ ತರ ಸ್ವಲ್ಪ ನೋಡೋದ್ ಜಾಸ್ತಿ. ಸ್ವಲ್ಪ ಸ್ಟ್ರಿಕ್ಟ್ ಇದ್ರು. ಹೇಗೆ ನೀವು ಈ ತರ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾನೇ ಮಾಡ್ಬೇಕು ಅಂತ ನೀವು ಮೈಂಡ್ಗೆ ಹೇಗೆ ಬಂತು? ಅದೇ ಯಾಕೆ ಅಂದ್ರೆ ನಾನು ಅದೇ ಹೇಳಿದ್ನಲ್ಲ, ಆಂಥ್ರೋಪಾಲಜಿ ಅಂತ ಸಬ್ಜೆಕ್ಟ್ ನಾನು ಓದ್ತಾ ಇದ್ದದ್ದು. ನಾನು ಇನ್ಫ್ಯಾಕ್ಟ್ ತಗೊಂಡಿರೋದು ಆಪ್ಷನಲ್ ಇಂಗ್ಲಿಷ್, ಆಂಥ್ರೋಪಾಲಜಿ ಅಂಡ್ ಸೈಕಾಲಜಿ. ಸೊ 3 ಸಬ್ಜೆಕ್ಟ್ಸ್ ತಗೊಂಡಾಗ ಆಂಥ್ರೋಪಾಲಜಿ ಫಸ್ಟ್ ತಗೊಂಡಾಗ ನಾನು ಯಾಕಪ್ಪ ತಗೊಂಡೆ ಸಬ್ಜೆಕ್ಟ್, ಏನು ಅರ್ಥ ಆಗ್ತಿಲ್ಲ ಅನ್ಕೊಂಡೆ. ಬಟ್ ಫೈನಲ್ ಇಯರ್ ಬರೋ ಅಷ್ಟರಲ್ಲಿ ತುಂಬಾ ಚೆನ್ನಾಗಿತ್ತದ ಆ ಸಬ್ಜೆಕ್ಟ್. ಇಲ್ಲಿ ಅದು ತುಂಬಾ ಕಮ್ಮಿ ನಮ್ಮ ಬ್ಯಾಂಗ್ಳೂರಲ್ಲಿ, ಬಟ್ ಫಾರಿನ್ ಕಂಟ್ರೀಸ್ ಅಲ್ಲಿ ತುಂಬಾ ಇದೆ ಅದು. ಇನ್ಫ್ಯಾಕ್ಟ್ ನೀವು ಆಂಥ್ರೋಪಾಲಜಿನ ನೋಡೋದಾದ್ರೆ ಒಂದು ಸ್ಕೆಲಿಟನ್ ಇಟ್ಕೊಂಡು ನಮ್ ಫಿಮೇಲ್ ಅಂಡ್ ಮೇಲ್ ಜಾ ಲೈನ್ ಏನು, ಅಂಡ್ ಬರೀ ಒಂದ್ ಸ್ಕೆಲಿಟನ್ ಇಟ್ಕೊಂಡು ಯಾರಿಗೂ ಗೊತ್ತಿಲ್ಲ ಅದು ಮೇಲ್ ಫಿಮೇಲ್ ಅಂತ ಕಂಡುಹಿಡಿಬಹುದು ಅಂತ ಫೀಚರ್ಸ್. ಬಟ್ ಈ ಆಂಥ್ರೋಪಾಲಜಿಯಲ್ಲಿ ಆ ಥರದ್ದು ಬಂದಿದೆ. ಸೊ ಅದನ್ನೇ ನಾನು ಹೀರೋಗೆ ಪ್ರೊಫೆಸರ್ ಏನ್ ಟೀಚ್ ಮಾಡೋ ಟೈಮಲ್ಲಿ ಅದನ್ನ ಒಂದು ಲೆಸನ್ ಆಗಿ ತಗೊಂಡೆ. ಸೊ ಆ ಟೈಮ್ ಓದೋ ಟೈಮಲ್ಲಿ ನನಗೆ ಅನ್ನಿಸ್ತು, ಇದ್ರದ್ದೇ ಆದ ಕತೆ ಯಾಕೆ ಮಾಡಬಾರ್ದು, ಇದನ್ನೇ ಇಟ್ಕೊಂಡು ಒಂದು ಲೈನ್, ಅದೊಂದು ಲೈನ್ ಅಷ್ಟೇ, ಸೊ ಇಟ್ಕೊಂಡು ಯಾಕೆ ಮಾಡಬಾರ್ದು ಅಂತ ಅನ್ಕೊಂಡು ನಾನು ಕಥೆಯನ್ನ ಮಾಡಿದಾಗ ನಾನು ನನ್ನ ತಾಯಿಗೆ ಹೆಂಗಿದೆ ಇದು ಚೆನ್ನಾಗಿದೆ, ನಿನ್ ತಂದೆ ನೋಡಿದ್ರೆ ಫುಲ್ಲು ಕಾಮಿಡಿ ಜಾನರ್ ಹೋಗ್ತಾರೆ, ಯಾವ ತರ ನಿಂಗೆ ತಲೆ ಇದು ರಾ ಹೋಗ್ತೀನಿ, ಕೊಲೆ ಮಾಡ್ತೀನಿ, ಸಾಯಿಸ್ತೀನಿ ಅಂತ ಹೋಗ್ತಾ ಇದೆಯಾ, ಅಂಡ್ ಸ್ಮಶಾನ ಅಂತ್ಯ, ಡೆಡ್ ಬಾಡಿ ಅಂತ ಹಿಂಗೆ ಇಲ್ಲ, ಅವ್ರು ಹೋಗಿದ್ ಕಾಮಿಡಿ, ನಾನು ಈ ಕಡೆ ಈ ತರ ಜಾನರ್ ಹೋದ್ರೆ ಹೆಂಗಿರುತ್ತೆ. ಬಿಕಾಸ್ ನೀವು ಯೂಶಲಿ ಲೇಡೀಸ್ ಎಲ್ಲ ಏನ್ ಮಾಡ್ತಿರ್ತಾರೆ ಅಂದ್ರೆ ಲೈಕ್ ಎಲ್ಲೋ ಒಂದು ಲವ್ ಕಂಟೆಂಟ್ ಹೋಗೋಣ, ಇಲ್ಲ ಡಾಕ್ಯುಮೆಂಟ್ರಿ ಹೋಗೋಣ, ಆ ತರ ಥಿಂಕ್ ಮಾಡ, ಔಟ್ ಆಫ್ ದ ಬಾಕ್ಸ್ ಏನ್ ಥಿಂಕ್ ಮಾಡೋದು. ಬಂಡ ನನ್ನ ಗಂಡ ನಾವು ಮಾಡಿದ್ರಲ್ವಾ? ಹೌದು, ತುಂಬಾ ಕಾಮಿಡಿ. ಕಾಮಿಡಿ ನೀವು ಎವರ್ಗ್ರೀನ್ ಕಾಮಿಡಿ, ನೀವು ಅದು ಆಪೋಸಿಟ್ ತಗೊಂಡಿದ್ರ. ಹೌದು, 29 ಮೂವೀಸ್ ಏನ್ ಡೈರೆಕ್ಟ್ ಮಾಡಿದಾರೆ ಎಲ್ಲವೂ ಹೆಸರು ಬಂದಿರುವಂತಹ ಮೂವಿನೇ ಗಾಡಿದು. ಸೊ ಅವ್ರದ್ದು ಎಲ್ಲವೂ ಕಾಮಿಡಿನ. ಅಕ್ಕ ನೋಡಿದ್ರೆ ಮಾತ್ರ ಸ್ವಲ್ಪ ಸಸ್ಪೆನ್ಸ್ ಇದೆ,
ಬಟ್ ನಾನು ಅದನ್ನ ನಮ್ಮಮ್ಮ ಅದೇ ಹೇಳ್ತಾರೆ, ನೀನು ಅದು ಬರೀ ಸಾಯಿಸೋದು ಕೊಚ್ಚೋದು ಹಂಗೆ ಹಿಂಗೆ ಅಂತ. ಹೌದು, ಇಲ್ಲ ಅದು ಅದೇ ಥರ ಔಟ್ ಆಫ್ ದಿ ಬಾಕ್ಸ್ ಥಿಂಕ್ ಮಾಡಬೇಕು ಅಂತ ಹೇಳಿ ನಾನು ಆ ಟೈಮಲ್ಲಿ ಸ್ಕ್ರಿಪ್ಟನ್ನು ಮಾಡ್ಕೊಂಡು ಹೇಳಿದಾಗ ನಮ್ಮಮ್ಮ ಚೆನ್ನಾಗಿದೆ ಅಂತ ಹೇಳಿ. ಆಮೇಲೆ ಪ್ರೊಡ್ಯೂಸರಿಗೆ ಅಪ್ರೋಚ್ ಮಾಡಿದಾಗ ಅವ್ರದ್ದು ವೈಬ್ ಸೇಮ್ ಇರ್ತಲ್ಲ, ಅವ್ರು ನೋಡೋದು ಬರೀ ಹಾರರು, ಮರ್ಡರ್ ಮಿಸ್ಟ್ರೀಸೇ, ಅವರು ಲವ್ ಜಾನರ್ಸ್ ಎಲ್ಲ ಕಮ್ಮಿ. ನಾನು ಹೇಳಿದಾಗ ಅವರಿಗೂ ಅದು ಕಂಟೆಂಟ್ ಇಷ್ಟ ಆಯಿತು. ಆ್ಯಂಡ್ ಇನ್ಫ್ಯಾಕ್ಟ್ ನಾವಿಬ್ಬರು ಯಾವುದಾದ್ರೂ ಫ್ರೀ ಟೈಮಲ್ಲಿ ನೋಡೋದಾದ್ರೆ ಅಂಥದ್ದೇ ಸಿನಿಮಾಗಳು ನೋಡೋದು. ನಿಮ್ಮ ತಂದೆಯವರು ರಾಜ್ ಕಿಶೋರ್ ಅವರಿಂದ ಎಷ್ಟು ಇನ್ಸ್ಪೈರ್ ಆಗಿದ್ರಿ? ಅವರಿಂದ ಏನು ನೀವು ಕಲ್ತಿದ್ದೀರ? ಇನ್ಸ್ಪೈರ್ ಅಂದರೆ ನಾನು ಅವರ ಒಂದು ಡೆಡಿಕೇಶನ್, ಸಿನಿಮಾಗೆ ಎಷ್ಟು ಡೆಡಿಕೇಶನ್ ಕೊಡ್ತಾಯಿದ್ರು, ಆ್ಯಂಡ್ ಡೇ ಆ್ಯಂಡ್ ನೈಟ್ ಸ್ಕ್ರಿಪ್ಟ್ ವರ್ಕಲ್ಲಿ ಹೇಗೆ ವರ್ಕ್ ಮಾಡ್ತಾಯಿದ್ರು, ಆ್ಯಂಡ್ ಒಂದು ಸೀನ್ ಮುಗಿಯೋವರೆಗೂ ಅವ್ರ ಡೆಡಿಕೇಶನ್ ಹೇಗಿತ್ತು ಅನ್ನೋದನ್ನೆಲ್ಲ ನನ್ನ ತಾಯಿ ಹತ್ರ ಕೇಳ್ಕೊತಿದ್ದೆ. ಬಿಕಾಸ್ ನಾನು ಅವಾಗೆಲ್ಲ ಚಿಕ್ಕ ಹುಡುಗಿ, ನಂಗೆ ಅದು ಶೂಟಿಂಗ್ ಸ್ಪಾಟ್ಸ್ಗೆಲ್ಲ ಹೋಗಿರೋದು ಕಮ್ಮಿನೇ. ಅವರು ಹೇಳ್ತಾ ಇದ್ರು ನಮ್ಮ ತಾಯಿ, ಅವ್ರು ಹಿಂಗೆ ಮಾಡ್ತಾಯಿದ್ರು, ನೀನು ಹಿಂಗೆ ಮಾಡು. ಸೊ ಒಂದೊಂದು ಶಾರ್ಟಲ್ಲೂ ನೋಡೋರು ಎಷ್ಟು ಡೆಪ್ತಾಗಿ ಹೋಗ್ತಾರೆ, ಆ ಥರ ಎಲ್ಲ ಡೀಟೇಲಿಂಗ್ ಹೋಗ್ಬೇಕು ನೀನು ಅಂತ. ಸೊ ಹೋಮ್ವರ್ಕ್ಗಳನ್ನು ನಾನು ನನ್ನ ತಂದೆ ಹತ್ರ ಕಲಿಯೋದಕ್ಕೆ ನನ್ನ ತಾಯಿ ಹೆಲ್ಪ್ ಮಾಡ್ತಾ ಇದ್ದಿದ್ದು. ಸೊ ಈ ಥರ ಮಾಡು ಅಂತೆಲ್ಲ. ಸೊ ಅಲ್ಲಿಂದ ನಾನು ನನ್ನ ತಂದೆ ಡೆಡಿಕೇಶನನ್ನು ನಾನು ಇನ್ಸ್ಪೈರ್ ಮಾಡ್ಕೊಂಡಿದ್ದೀರಾ. ಹಾಗೇನೆ ನಿಮ್ಮ ಏನು ಸಿನಿಮಾಗೆ ಈ ಮಟ್ಟದಲ್ಲಿ ಹೀಗೇನೆ ಎನರ್ಜೆಟಿಕ್ ಬೇಕು, ಇದೇ ರೀತಿ ಇವ್ರನ್ನ ಟ್ಯೂನ್ ಅಪ್ ಮಾಡಬೇಕು, ಇದೇ ರೀತಿ ಹೀರೋನ್ ತೋರಿಸ್ಬೇಕು ಅನ್ನೋ ರೀತಿ ಇರುತ್ತೆ ನಿಮಗೆ. ಸೊ ಅದೇ ರೀತಿ ನಿಮ್ಮ ಹೀರೋ ಕಂಟೆಂಟ್ ಬಂದಿದೆ. ಬಿಕಾಸ್ ನೀವು ಪ್ರೊಫೆಸರ್ ಅನ್ನ ನೋಡಿದ್ರೆ ಯಾರು ಹೇರ್ ಅನ್ನ ಬಿಟ್ಟಿರೋದು ಆಗ್ಲಿ, ಶೇಡ್ಸ್ ಹಾಕೋದಾಗ್ಲಿ ಆ ತರ ಮಾಡಲ್ಲ, ತುಂಬಾ ನೀಟ್ ಕಟ್ ಇರುತ್ತೆ. ಅಲ್ದೇನೆ ಬ್ಯಾನರ್ಗಳು ತುಂಬಾ ಕ್ರಿಯೇಟಿವ್ ಆಗಿದೆ. ಹೌದು, ಹೇಮಂತ್ ಕುಮಾರ್ ಅವ್ರು ಮಾಡಿರೋದು. ಹೌದೌದು, ಅವ್ರಿಗೆ ನಾನು ಜಸ್ಟ್ ಕಂಟೆಂಟ್ ಹೇಳೋದಷ್ಟೇ. ನಾನೊಂದು 50% ಅಂದ್ರೆ ಇನ್ 50% ಅವ್ರಿಗೆ ಕ್ರಿಯೇಟಿವ್ ಆಗಿ ಥಿಂಕ್ ಮಾಡಿರ್ತಾರೆ. ಬಿಕಾಸ್ ನಾನು ಅವ್ರಿಗೆ ಹೇಳ್ದೆ ಲೈನ್ ಹಿಂಗ್ ಬರುತ್ತೆ ಅಂತ ಹೇಳಿದಷ್ಟೇ. ಬಟ್ ತುಂಬಾ ಚೆನ್ನಾಗಿ, ನನ್ಗೆ ಇನ್ಫ್ಯಾಕ್ಟ್ ತುಂಬಾ ಇಷ್ಟವಾದ ಪೋಸ್ಟರ್ ಅದು. ಟ್ರಸ್ಟ್ ಅಂತ ಹಾಕ್ಬಿಟ್ಟು ಹೀರೋಗೆ ಅದ್ರ ಮೇಲೆ ಆಪಲ್ ಇಟ್ಟಿರೋದು ನಂಗೆ ತುಂಬಾ ಇಷ್ಟವಾದ ಪೋಸ್ಟರ್. ಹೀರೋನ ಡಿಸೈನ್ ಮಾಡ್ಬೇಕಾದ್ರೆ ನಾವು ಆಕ್ಚುಲಿ ನಾನು ಹೇರ್ ಕಟ್ ಅದು ಯಾವ್ದು ಬೇಡ ಅಂತ ಹೇಳಿದ್ದೆ ನಾನು. ಬಿಕಾಸ್ ಹೇರ್ ಕಟ್ ಮಾಡ್ಬಿಟ್ರೆ ಕಾಮನ್ ಆಗತ್ತೆ, ಅದು ನಾರ್ಮಲ್ ಆಗತ್ತೆ. ನಮ್ಗೆ ಟ್ರೆಂಡ್ ಬೇಕು, ಸ್ವಲ್ಪ ಸ್ಟೈಲಿಶ್ ಬೇಕು ನನಗೆ ಅಂತ ಹೇಳಿ. ಬಿಕಾಸ್ ಫಾರಿನ್ ಕಂಟ್ರೀಸಲ್ಲೆಲ್ಲ ಆಲ್ಮೋಸ್ಟ್ ಅದು ಪ್ರೊಫೆಸರ್ ಅಂದ್ರೆ ಹಾಗೆ ಇರ್ತಾರೆ. ಆ್ಯಂಡ್ ಯಾಕೆ ಪ್ರೊಫೆಸರ್ ಈ ಥರ ಇರಬಾರ್ದು ಅಂತ ಹೇಳಿ ನಾನು ಹೀರೋನ ಸ್ವಲ್ಪ ಹೇರ್ ಸ್ಟೈಲ್ ಡಿಸೈನ್ ಮಾಡಿ, ಫಾರ್ಮಲ್ಸ್ ಆಗಿರ್ಬೋದು ಎಲ್ಲ ಡಿಸೈನ್. ನ್ಯಾಚುರಲ್ ಅಥವಾ ಅಂದ್ರೆ ನ್ಯಾಚುರಲ್ ಹೇರ್ ಇತ್ತ? ಹೌದೌದು, ಅವ್ರ ನ್ಯಾಚುರಲ್ ಹೇರ್ ಓಕೆ, ನ್ಯಾಚುರಲ್ ಹೇರ್. ಮತ್ತೆ ಹೇಳಿ, ನಿಮ್ಮ ಸ್ಟ್ರಗಲ್ ಹೇಗಿತ್ತು? ಯಾಕೆಂದ್ರೆ ಒಂದು ಬೀದಿ ನಾಟಕ ಮಾಡ್ತಾ ಇದ್ರಿ, ಅದಲ್ದೇ ಒಬ್ಬ ಸ್ಟಾರ್ ಆಗಿ ಈಗ ಒಂದು ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಗುರ್ತಿಸ್ಕೊಳಕ್ ಸ್ಟಾರ್ಟ್ ಆಗಿದ್ರ. ಸ್ಟ್ರಗಲ್ ಹೇಗಿತ್ತು? ಅಥವಾ ನೀವು ನಿಮಗೆ ಪಟ್ಟಂತ ಶ್ರಮಕ್ಕೆ ಬೆಲೆ ಸಿಗ್ತಾ ಇತ್ತಾ? ಅಥವಾ ಇಷ್ಟು ದಿನ ಯಾಕೆ ತಡ ಆಯ್ತು? ಇದ್ರ ಬಗ್ಗೆ ಏನು ಹೇಳ್ತಾರೆ ಮೇಡಮ್? ಲೇಟ್ ಆಗ್ಬೋದು, ಇಲ್ಲಿ ಸಕ್ಸಸ್ ಸಿಗೋದು ಲೇಟ್ ಆಗ್ಬೋದು, ಬಟ್ ಒಂದಲ್ಲ ಒಂದು ದಿನ ಸಿಗುತ್ತೆ. ಯಾಕೆಂತ ಹೇಳಿದ್ರೆ ನಾವು ಸ್ಟ್ರಗಲ್ ಹಾನೆಸ್ಟ್ ಆಗಿ ಮಾಡಿದ್ರೆ ಸಿಗುತ್ತೆ. ನಾವು ಅಷ್ಟು, ಆಮೇಲೆ ಎಲ್ಲದಕ್ಕಿಂತ ಮುಖ್ಯವಾಗಿ ಪೇಷನ್ಸ್ ಇರಬೇಕು ಮೇಡಮ್. ನಿಮಗೆ BCom 3 ವರ್ಷ ಕೋರ್ಸು, BBA 3 ವರ್ಷ ಕೋರ್ಸು ಮುಗಿಸ್ಬಿಟ್ಟು ಜಾಬ್ ಕೊಟ್ಟೋಗ್ತಾರೆ. ನಿಮಗೆ 29th ಇಲ್ಲ 30th ಸ್ಯಾಲ್ರಿ ಬಂದಿಲ್ಲ ಅಂದರೆ ಹಿಂಸೆ ಆಗ್ಬಿಡುತ್ತೆ ಸ್ಯಾಲ್ರಿಡ್ ಪರ್ಸನ್ಗೆ. ಬಟ್ ನಮ್ಗೆ ಹಂಗಲ್ಲ, ಅಮೌಂಟು ಯಾವಾಗ ಬರುತ್ತೋ ಗೊತ್ತಿಲ್ಲ, ಅದು ಭಗವಂತನ ಇಚ್ಛೆ. ನಾವು ಸ್ಟ್ರಗಲ್ ಮಾಡ್ತಾನೆ ಇರ್ತೀವಿ, ಪ್ರಯತ್ನ ಪಡ್ತಾನೆ ಇರಬೇಕು. ಅದನ್ನು ಪ್ರಯತ್ನ ಮಾಡ್ಕೊಂಬಂದು ಇವತ್ತು ನಮ್ಮ ಶಿಲ್ಪಾ ಮೇಡಮ್ ಪ್ರೊಡ್ಯೂಸರ್ ಕಡೆಯಿಂದಾಗಲಿ, ನಮ್ಮ ಡೈರೆಕ್ಟರ್ ಮೇಡಮ್ ಕಡೆಯಿಂದಾಗಲಿ ಒಂದು ಒಳ್ಳೆ ಕ್ಯಾರೆಕ್ಟರ್ ಸಿಕ್ಕಿದೆ. ಹೀರೋ ಅನ್ನೋದಕ್ಕಿಂತ ನನ್ನ ಪಾತ್ರನೇ ತುಂಬ ಚೆನ್ನಾಗಿದೆ. ಇವಾಗ ಒಬ್ಬ ಮಾಸ್ ಹೀರೋ ಆಗ್ಬೋದು. ನಾನು ಕತೆ ಕೇಳೋಕ್ಕಿಂತ ಮುಂಚೆ, ನನಗೆ ಕತೆ ಹೇಳೋಕ್ಕಿಂತ ಮುಂಚೆ ಯಾವುದೋ ಒಂದು ಮಾಸ್ ಸಿನಿಮಾನ, ಒಂದು ಲವ್ ಸ್ಟೋರಿನೇನೋ ಮಾಡ್ಕೊಂಡಿದ್ದಾರೆ ಅಂದ್ಕೊಂಡೆ. ಆಮೇಲೆ ಇಷ್ಟು ತಲೆಯಲ್ಲಿ ಇಷ್ಟೆಲ್ಲ ಇದೆ ಅಂತ ನನಗೆ ಗೊತ್ತಿರಲಿಲ್ಲ. ನನಗದು ಮಾನವಶಾಸ್ತ್ರ ಪ್ರೊಫೆಸರ್ ಅಂತ ನನಗೆ ಅದ್ರ ಬಗ್ಗೆ ಐಡಿಯಾನೂ ಇರಲಿಲ್ಲ ನನಗೆ. ಅದ್ರ ಬಗ್ಗೆ ಅದಾದ ನಂತರ ರಿಸರ್ಚ್ ಮಾಡಿದ್ರಾ? ಇಲ್ಲ, ಅದಕ್ಕೆ ಆಂಥ್ರೋಪಾಲಜಿ ಅಂದ್ರೆ ಏನು ಅಂತಾನೆ ಗೊತ್ತಿರಲಿಲ್ಲ ನಂಗೆ, ಗಂಧಗಾಳಿ ಗೊತ್ತಿರಲಿಲ್ಲ. ಮೇಡಮ್ ಆಗಿರ್ಬೋದು, ಪ್ರೊಡ್ಯೂಸರ್ ಆಗಿರ್ಬೋದು, ನಾವು 3 ಜನ ಹೋದ್ವಿ. ಇಲ್ಲಿ ಪ್ರೊಫೆಸರ್ನ ಹುಡ್ಕೊಂಡು ಯಾವ ರೀತಿ ಬಿಹೇವ್ ಮಾಡ್ತಾರೆ, ಯಾವ ರೀತಿ ಫೋನಲ್ಲಿ ಮಾತಾಡೋದಾಗ್ಲಿ, ಅವ್ರ ಸ್ಟೈಲ್ ಯಾವ ರೀತಿ ಇರುತ್ತೆ, ಊಟ ಮಾಡೋ ಸ್ಟೈಲ್ ಯಾವ ರೀತಿ ಇರುತ್ತೆ, ಆಮೇಲೆ ಆ ಸ್ಕಲ್ನ ಯಾವ ರೀತಿ ಹಿಡ್ಕೊಂತಾರೆ. ನೀವು ನೋಡ್ಬೋದು ಪೋಸ್ಟರ್ಸಲ್ಲಿ, ಆ ಸ್ಕಲ್ ಇಟ್ಕೊಳ್ಳೋ ಸ್ಟೈಲೇ ಅವ್ರದ್ದು ಆ ಥರ ಇರುತ್ತೆ. ಅದನ್ನೆಲ್ಲ ನೋಡಿದ್ವಿ, ಪ್ರಾಕ್ಟಿಕಲ್ ಆಗಿ ನೋಡಿ. ರಿಯಲ್ ಸ್ಕಲ್ ಅಂತ ಇಟ್ಕೊಂಡಿದ್ರಲ್ಲ, ಹೇಗಿತ್ತು ಎಕ್ಸ್ಪೀರಿಯನ್ಸ್? ಚೆನ್ನಾಗಿತ್ತು. ಒಂದು ಹೆಣ್ಮಗು ಥರನೇ ಇಟ್ಕೊಂಡೆ. ರಿಯಲ್ ಡೆಡ್ ಬಾಡಿನೇ ಇಡ್ಸ್ಬಿಟ್ಟಿದೀವಲ್ಲ, ಡೆಡ್ ಬಾಡಿನೇ ಇದೆಯಲ್ಲ ಸಿನಿಮಾದಲ್ಲಿ. ಭಯ ಆಗ್ಲಿಲ್ವಾ? ಭಯ ಆಯ್ತು. ಅವ್ರಿಗೆ ಏನ್ ಫೀಲ್ ಅಂದ್ರೆ ಹೀರೋಯಿನ್ ಜೊತೆ ರೊಮ್ಯಾಂಟಿಕ್ ಸೀನ್ಸ್ ಇಲ್ಲ, ರೊಮ್ಯಾನ್ಸ್ ಇಲ್ಲ. ಮೇಡಮ್ ಇವತ್ತೇನ್ ಸೀನು ಇಲ್ಲ, ಡೆಡ್ ಬಾಡಿ ಸ್ಕೆಲಿಟನ್. ಮೇಡಮ್ ಒಂದ್ ರೊಮ್ಯಾಂಟಿಕ್ ಸೀನ್ ಇಲ್ವಾ? ಇದೆ ಅದೇ ಬ್ರೇಕ್ಫಾಸ್ಟ್ ತಿನ್ಸೋದು, ಅದು ರೊಮ್ಯಾಂಟಿಕ್ ಅಂದ್ರು ಮೇಡಮ್. ಆಯ್ತು, ಅವ್ರು ನನ್ನ ಕೈ ತುತ್ತು ತಿನ್ನಿಸ್ತಾರೆ, ನಾನೊಂದು ಕಿಸ್ ಮಾಡ್ತೀನಿ ಹೀರೋಯಿನ್ಗೆ, ಇಲ್ಲಿಗೆ ಕೆನ್ನೆಗೆ, ಅದೇ ಅಷ್ಟೇ ರೊಮ್ಯಾನ್ಸ್ ಅಂತ. ನಾನು ಆಯ್ತು ಅಂತ ಹೇಳ್ಬಿಟ್ಟು ಎಕ್ಸ್ಪೆಕ್ಟೇಷನ್ ಜಾಸ್ತಿ. ಹೌದು, ಅದಕ್ಕೆ ನಾನೇನ್ ಮಾಡಿದೆ, ಹೀರೋ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇದೆಯಲ್ಲ, ಡೆಡ್ ಬಾಡಿ ಜೊತೆ ಇಡೋಣ ಅಂತ ನಾನು ಆಕ್ಚುಲಿ ಥಿಂಕ್ ಮಾಡಿದೆ.
ಒಳ್ಳೆ ಐಡಿಯಾ ಇತ್ತು, ಯಾಕೆಂದ್ರೆ ಯಾರು ಮಾಡಿರ್ಲಿಲ್ಲ. ಅಲ್ಲ, ಅವ್ರು ಹತ್ರ ಹೋಗಿ ಆಕ್ಚುಲಿ ಎಕ್ಸ್ಪ್ಲೈನ್ ಮಾಡೋ ಅಂತ ಸೀನ್ ಅವ್ರು ಹತ್ರನೇ ಹೋಗ್ತಿಲ್ಲ, ಇಲ್ಲಿದೆ ಬಾಡಿ ಹಿಂಗ್ ಕೂತಿದ್ದಾರೆ, ಹಿಂಗ್ ಎಕ್ಸ್ಪ್ಲೈನ್ ಮಾಡ್ತಾರೆ. ನೀವು ಇನ್ಫ್ಯಾಕ್ಟ್ ನೀವು ಟ್ರೇಲರ್ ನೋಡ್ಬೋದು, ಹಿಂಗ್ ಮಾಡ್ತಾ ಇದಾರೆ. ನಾ ಅದೇ ಒಂದ್ 2-3 ಟೇಕ್ ಆಯ್ತು, ಇಲ್ಲ ಹತ್ರ ಹೋಗಿ ಎಕ್ಸ್ಪ್ಲೈನ್ ಅಂದ್ರೆ ಅವರು ಹೇಳ್ಬೇಕಾದ್ರೆ ನನಗೆ ಶ್ಲೋಕ ಹೇಳ್ತಾ ಇದೆ, ಸರ್ವ ಸ್ವರೂಪೆ ಸರ್ವೇಶ ಸರ್ವಶಕ್ತಿ ಸಮತ್ವತೆ ಭಯೇ ಭ್ರಷ್ಟೆ ಹಿನೋದೇವಿ ದುರ್ಗೇ ದೇವಿ ನಮೋಸ್ತುತೆ ಅಂತ. ಹತ್ರ ಹೋದ್ರೆ ನನಗೆ ಭಯ ಆಗೋದು, ಅದಕ್ಕೆ ದೂರ ನಿಂತ್ಕೊಂಡೆ ಶ್ಲೋಕ ಹೇಳ್ಕೊಂಡ ಅಷ್ಟು ಮಾಡ್ತಿದ್ದೆ. ಯಾಕೆಂತ ಹೇಳಿದ್ರೆ ನಿಮ್ಗೆ ಅದು ಕ್ಲೋಸಲ್ಲಿ ಹೋಗ್ಬಿಟ್ನಲ್ಲ, ನೈಟ್ ಕಣ್ಣಿಗೆ ಕಟ್ಟಂಗಿರತ್ತದು ಆ ಡೆಡ್ ಬಾಡಿ, ಅದು ಸುಮಾರು ಒಂದು 7 ಅಡಿ ಇದೆ. ಅದನ್ನ ನೆನ್ಸ್ಕೊಂಡ್ರೆ ಬುರ್ಡೆ ಫುಲ್. ಸ್ಮಶಾನದಲ್ಲೇನ ಮಾಡಿದ್ದು? ಇಲ್ಲ ಕಾಲೇಜಲ್ಲಿ. ಸ್ಮಶಾನಕ್ಕೆ ನಾನು ಇನ್ಫ್ಯಾಕ್ಟ್ ಫಸ್ಟ್ ಕರ್ಕೊಂಡು ಹೋಗಿದ್ದು ಸ್ಕೆಲಿಟನ್, ನನಗೆ ಒರಿಜಿನಲ್ ಬೇಕು ಅಂತ ಸ್ಕೆಲಿಟನ್ ಯೂಸ್ ಮಾಡಕ್ಕೆ. ಆಗ ಅವರು ಅದು ಪರ್ಮಿಷನ್ ಏನೋ ಪ್ರಾಬ್ಲಮ್ ಆಗತ್ತೆ ಅಂದ್ರು. ಆಗ ಇವ್ರನ್ನ ಕರ್ಕೊಂಡು ಹೋದಾಗ ಇವ್ರಿಗೆ ಅಲ್ಲಿಂದಾನೇ ಸ್ಟಾರ್ಟ್ ಆಯ್ತು, ಅಲ್ಲಿ ಮಂತ್ರ ಹೇಳ್ಕೊಂಡು ನಿಂತಿದ್ರು. ಅದನ್ನು ಬರಲ್ಲ, ನಾನ್ ಬರಲ್ಲ ಅಂತ. ಹೊಸ ಎಕ್ಸ್ಪೀರಿಯನ್ಸ್, ಹೊಸ ಎಕ್ಸ್ಪೀರಿಯನ್ಸ್ ಇದು. ನಿಮ್ಗೆ ನೆಕ್ಸ್ಟ್ ಯಾವ ರೀತಿಯಾದ ಮೂವಿ ಮಾಡಬೇಕು ಅನ್ನೋ ಡ್ರೀಮ್ ಇದೆ? ಅಂದ್ರೆ ಇವಾಗ ಸಸ್ಪೆನ್ಸ್ ಥ್ರಿಲ್ಲರ್ ಆಯ್ತು, ಆಕ್ಷನ್ ಅಥವಾ ರೊಮ್ಯಾನ್ಸ್ ಇಷ್ಟಪಟ್ಟಿರೋದು, ಸೊ ಯಾವ ಜಾನರ್ ಬರ್ತೀರಾ ಮತ್ತೆ ಮುಂದೆ ಬರೋದಾದ್ರೆ? ಬಟ್ ನಾನು ಅದು ಅಲ್ಟಿಮೇಟ್ ಅನ್ಕೊಂಡಿದ್ದೆ, ಒಂದು ಮಾಸ್ ಹೀರೋ ಆಗಿ ಬರಬೇಕು, ಒಂದು ರೊಮ್ಯಾಂಟಿಕ್ ಹೀರೋ ಆಗಿ ಬರಬೇಕು ಅಂತ. ಬಟ್ ಇದು ನನಗೆ ತುಂಬ ಡಿಫ್ರೆಂಟ್ ಶೇಡೇ ತಂದ್ಕೊಡುತ್ತೆ ಮೇಡಮ್. ಯಾಕೆಂತ ಹೇಳಿದ್ರೆ ಮಲಯಾಳಮಲ್ಲಿ ಕಂಟೆಂಟ್ ತೊಗೊತಾರೆ, ಕನ್ನಡದಲ್ಲಿ ಯಾಕೆ ತೊಗೊತಾ ಇಲ್ಲ? ನಾವು ಅದನ್ನ ಪ್ರೂವ್ ಮಾಡ್ಕೊಬೇಕು. ಯಾಕೆಂದರೆ ನಮ್ಮ ಕನ್ನಡದಲ್ಲೂ ಶಕ್ತಿ ಇದೆ ಮಾಡೋದಕ್ಕೆ. ಶಾಕಾಹಾರಿ ಮಾಡೋರು ತುಂಬ ಚೆನ್ನಾಗಾಯಿತು, ಬ್ಲಿಂಕ್ ಮಾಡಿದ್ರು, ಎಲ್ಲ ಹೊಸ ಕಂಟೆಂಟೇ, ತುಂಬ ಇಷ್ಟಪಟ್ಟರು ನಮ್ಮ ಜನ. ಚೆನ್ನಾಗಿದ್ರೆ ಸಿನಿಮಾನ ಅಪ್ರಿಷಿಯೇಟ್ ಮಾಡ್ತಾರೆ. ನಾವು ಜನಗಳನ್ನ ಬ್ಲೇಮ್ ಮಾಡೋದು ತಪ್ಪು. ಸಿನಿಮಾ ಥಿಯೇಟ್ರಿಗೆ ಬರ್ತಾರೆ, ಚೆನ್ನಾಗಿರೋ ಸಿನಿಮಾಗಳು ಕೊಡಬೇಕು. ಸ್ಟಾರ್ ಸಿನಿಮಾಗೆ ಬಂದೇ ಬರ್ತಾರೆ, ಹೊಸಬ್ರಿಗೆ ಯಾಕೆ ಬರ್ತಿಲ್ಲ? ಬಟ್ ಕಂಟೆಂಟ್ ರೀಚ್ ಆಗಬೇಕು, ನಮ್ಮ ಕಂಟೆಂಟ್ ರೀಚ್ ಆಗಬೇಕಿಲ್ಲ, ಮೌತ್ ಪಬ್ಲಿಸಿಟಿ ಆಗಬೇಕು, ಏನೋ ಒಂದು ಆಗಬೇಕು, ಏನೋ ಸ್ಪಾರ್ಕ್ ಆಗಬೇಕು. ಇಂಥ ಸಿನಿಮಾದಲ್ಲಿ ಇದೆ, ಈ ಆಪಲ್ ಕಟ್ಟನ ಸಿನಿಮಾದಲ್ಲಿ ಈ ಥರ ಎಲ್ಲ ಕಂಟೆಂಟ್ ಇದೆ. ಒಂದು ಸಾವಿನ ಸುತ್ತ ಆಗುವಂತ ಸಸ್ಪೆನ್ಸ್ ಇದು, ಅದು ಸಿನಿಮಾ ನೋಡ್ಬೇಕು ಮೇಡಮ್. ಒಂದ್ ಕಡೆ ಟ್ರೈಲರ್ ನೋಡಿದಾಗ ಇರ್ಬೋದು, ಪೋಸ್ಟರ್ ನೋಡಿದಾಗ ಇರ್ಬೋದು, ಎಲ್ಲೋ ಒಂದ್ ಕಡೆ ಹಿಂಟ್ ಸಿಗತ್ತೆ. ಹೌದೌದು. ಇಲ್ಲ, ಇದು ಸಾವಿನ ಸುತ್ತ ನಡೆಯುವಂಥದ್ದೇ ಕತೆ. ಬಟ್ ನೀವು ಅದೇ ಹೇಳ್ದಂಗೆ ಈಗಿನ ಜನರೇಷನ್ ಡೇಟಿಂಗ್ ಅನ್ನೋ ಮ್ಯಾಟರ್ನ ಎಷ್ಟು ಸಲೀಸಾಗಿ ತಗೊಂಡಿದ್ದಾರೆ. ಈ ರೊಮ್ಯಾನ್ಸ್ ಆಗಿರ್ಬೋದು, ಸೆಕ್ಸ್ ಆಗಿರ್ಬೋದು, ಅಥವಾ ಮತ್ತೊಂದು ರಿಲೇಶನ್ಶಿಪ್ಗೆ ಎಷ್ಟು ಬೆಲೆ ಕೊಡ್ತಿದ್ದಾರೆ, ಯಾವ ತರ ಪರಿಣಾಮಗಳು ಸೊಸೈಟಿ ಮೇಲೆ ಬೀಳತ್ತೆ, ಮಕ್ಳ ಮೇಲೆ ಬೀಳತ್ತೆ, ಅದು ಒಬ್ಬರಿಂದ ಒಬ್ರಿಗೆ ಯಾವ ತರ ಪರಿಣಾಮಗಳು ಬೀಳ್ತಾ ಹೋಗುತ್ತೆ ಅನ್ನೋದೇ ಆಪಲ್ ಕಟ್ ಅನ್ನ ನೀವು ನೋಡೋದಾದ್ರೆ ಬರೀ ಒಂದ್ ಸೈನ್ಸ್ ಫಿಕ್ಷನ್ ಅಂತ ತಗೊಂಡಿಲ್ಲ, ಇದರಲ್ಲಿ ಎಲ್ಲವೂ ಇದೆ. ಈ ಕುಕ್ಡ್ ಅಪ್ ಸ್ಟೋರೀಸ್ ಅಂತ ಏನ್ ಹೇಳ್ತೀವಿ, ಎಲ್ಲವೂ ಮಿಕ್ಸ್ ಅಪ್ ಇದೆ, ಎಮೋಷನ್ ಇದೆ. ತಾಯಿ ಮಗನ್ ಬಾಂಧವ್ಯ ಬೇರೆ ಸಿನಿಮಾದಲ್ಲಿ ಬೇರೆ ರೀತಿಯಲ್ಲಿ ತೋರಿಸ್ತಿರ್ಬೋದು, ಬಟ್ ನಾನು ಇದ್ರಲ್ಲಿ ಡಿಫ್ರೆಂಟ್ ಥಿಂಕ್ ಮಾಡಿ, ಅಂದ್ರೆ ಈಗಿನ ಜನರೇಷನ್ ಯಾವ ತರ ಇದೆ, ಯಾವ ತರ ಇದ್ದಾಳೆ ಒಂದು ತಾಯಿ ಮಗ, ಅದನ್ನ ಒಂದು ಒರಿಜಿನಲ್ ಕಂಟೆಂಟ್ ಅನ್ನ ನೋಡಿ ನಾನು ಇದನ್ನ ಇಂಟರಪ್ಟ್ ಮಾಡಿದ್ದೇನೆ. ಒಂದು ಅಂದ್ರೆ ಆಲ್ ನಿಮ್ಮ ಸಿನಿಮಾಗೆ ಏನೋ ಮಕ್ಳನ್ನ ಕರ್ಕೊಂಡ್ಬರ್ಬೋದಾ, ಫ್ಯಾಮಿಲಿ ಕರ್ಕೊಂಡ್ಬರ್ಬೋದಾ, ಅಥವಾ ಹೇಗೆ ಅಂದ್ರೆ ಸಸ್ಪೆನ್ಸ್ ಥ್ರಿಲ್ಲರ್ ಅಂದ್ರೆ ಭಯ ಬೀಳೋದು, ಮಕ್ಳನ್ನ ಕರ್ಕೊಂಡ್ಬರಲ್ಲ, ಆ ತರ ಇರತ್ತೆ, ಕುತ್ಕೊಂಡು ನೋಡ್ಬೋದಾ? ಹೌದು, ಖಂಡಿತ ನೋಡ್ಬೋದು. ಯಾಕೆಂದ್ರೆ ಅಲ್ಲ, ನಮ್ಮ ಸೆನ್ಸಾರ್ ಸರ್ಟಿಫಿಕೇಟ್ ಅಲ್ಲೇ ಕೊಟ್ಬಿಟ್ಟಿದ್ದಾರೆ UA ಅಂತ. ಮಕ್ಕಳನ್ನ ಆರಾಮಾಗಿ ಕರ್ಕೊಂಡ್ ಬಂದ್ ಸಿನಿಮಾ ತೋರಿಸಬಹುದು. ಭಯ ಆಗುವಂಥದ್ದು ಏನು ಇಲ್ಲ. ಎಲ್ಲವೂ ಅಂದ್ರೆ ಕೆಲವೊಂದು ಡೆಡ್ ಬಾಡಿ ಸ್ಕೆಲಿಟನ್ ನೋಡ್ಬೋದು ಅಷ್ಟೇ, ಅದ್ರಲ್ಲಿ ಭಯ ಆಗುವಂಥದ್ದು ಏನೂ ಇಲ್ಲ. ಈಗಿನ ಮಕ್ಕಳು ನೋಡ್ಬೇಕಾದ ಸಿನಿಮಾ, ಈಗಿನ ಕಾಲೇಜ್ ಸ್ಟೂಡೆಂಟ್ಸ್ ನೋಡ್ಬೇಕಾದ ಸಿನಿಮಾ ಇದು. ಆಕ್ಚುಲಿ ಅಪ್ಪ ಅಮ್ಮನ ಜೊತೆ ಬಂದು ನೋಡಬಹುದು. ಒಟ್ಟಾಗಿ ನಿಮ್ಮ ಆಪಲ್ ಕಟ್ ಸಿನಿಮಾ ಜನರು ಯಾವ ರೀತಿ ಏನ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬಂದು ನೋಡಿದ್ರೆ ಖುಷಿ ಪಡ್ತಾರೆ ಅಂತ ಅನ್ಸತ್ತೆ? ಈಗಿನ ಮೈಂಡ್ ಸೆಟ್ ಅಂದ್ರೆ ಈಗಿನ ಮೈಂಡ್ ಸೆಟ್ ಜನರೇಷನ್ಗೆ ಏನೇನು ಇಷ್ಟ, ಲೈಕ್ ಈಗ ರಿಯಾಲಿಟಿ, ಈಗ ಉಪೇಂದ್ರ ಸರ್ನ ತಗೊಂಡ್ರೆ ನೀವು ರಿಯಾಲಿಟಿ ಹೋಗ್ತಾರೆ, ಅದೇ ರೀತಿ ನಾನು ರಿಯಾಲಿಟಿ ಈಗ ಏನ್ ನಡೀತಿದೆ ಅನ್ನೋದನ್ನೇ ತಗೊಂಡ್ ನೋಡಿದೀನಿ. ನೀವು ಮೈಂಡ್ ಸೆಟ್ ಅನ್ನ ಈ ಕಾಲದಲ್ಲಿ ಏನೇನ್ ನಡೀತಿದೆ ಅನ್ನೋದನ್ನೇ ಇಟ್ಕೊಂಡ್ ಬಂದ್ರೆ ಖಂಡಿತ ಅದು ತಲೆಗೆ ಹೋಗುತ್ತೆ ಈ ಸಿನಿಮಾ. ಇಲ್ಲಾಂದ್ರೆ ಮತ್ತೊಮ್ಮೆ ನೋಡ್ಬೇಕೇನೋ ಅಂತ ಅನ್ಸುತ್ತೆ. ಸೊ ಲೇಡಿ ರಿಯಾಲಿಟಿ ಸೂಪರ್ ಸ್ಟಾರ್ ಬಂದಿದ್ದಾರೆ ನಮ್ಗೆ, ನೋಡೋಣ. ಹೊಸ ಡೈರೆಕ್ಟ್ರು, ಹೊಸ ಒಂದು ಕಂಟೆಂಟ್ ಅನ್ನ ಇಟ್ಕೊಂಡು ಬಂದಿದ್ರ, ನಮ್ಮ ಕನ್ನಡ ಜನತೆಗೆ ಒಂದು ಮೆಸೇಜ್ ಕೂಡ ಕೊಡ್ತಾ ಇದ್ದೀರಾ ಸಸ್ಪೆನ್ಸ್ ಥ್ರಿಲ್ಲರ್ ಮೂಲಕ. ಸೊ ಈ ಒಂದು ಸಿನಿಮಾಕ್ಕೆ ಒಳ್ಳೆ ಸಕ್ಸಸ್ ಸಿಗ್ಲಿ, ಒಂದು ಒಳ್ಳೆ ಕನ್ನಡ ಚಿತ್ರರಂಗದ ಪ್ರೇಕ್ಷಕರು ಪ್ರತಿಯೊಬ್ಬರೂ ಕೂಡ ನಿಮ್ಮ ಸಿನಿಮಾ ನೋಡ್ಲಿ, ಚಿತ್ರಮಂದಿರಕ್ಕೆ ಬಂದು ನಿಮ್ಮ ಸಿನಿಮಾ ನೋಡ್ಲಿ. ಆಲ್ ದ ಬೆಸ್ಟ್ ಅಂತ ಹೇಳ್ತೇನೆ. ಥ್ಯಾಂಕ್ ಯು ಸೊ ಮಚ್. ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ಆಪಲ್ ಕಟ್ ಸಿನಿಮಾ ಅಪ್ಪಟ ಕನ್ನಡಿಗರು ಇರ್ತಕ್ಕಂಥ ಸಿನಿಮಾ. ಹೊಸ ಪ್ರತಿಭೆಗಳು ನಿಮ್ಮ ಮುಂದೆ ಬರ್ತಾ ಇದೆ, ಅವರನ್ನ ಬೆಳೆಸೋದು ಉಳಿಸೋದು ನಿಮ್ಮ ಜವಾಬ್ದಾರಿಯಾಗಿದೆ. ಆಪಲ್ ಕಟ್ ಸಿನಿಮಾನ ಪ್ರೋತ್ಸಾಹಿಸಿ ಚಿತ್ರಮಂದಿರಕ್ಕೆ ಬಂದು ಚಿತ್ರವನ್ನು ನೋಡಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.